ಹಲ್ಲೆಲೂಯ. ನಾವು ಬೇಗ ಬೇಗ ದೇವರ ವಾಕ್ಯಕ್ಕೆ ಹೋಗೋಣ. ಯೋಶುವನು ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ ಓದುವುದಾದರೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು. ಒಂದು ಹಲ್ಲೆಲೂಯ ಹೇಳ್ರಿ. ನಾನು ರಾತ್ರಿ ಪ್ರಾರ್ಥನೆ ಮಾಡ್ತಾ ದೇವರೇ, ನಾಳೆ ಆರಾಧನೆಗೆ ಹೋಗ್ತಾ ಇದ್ದೇನೆ, ಎಲ್ಲ ಕನ್ಫ್ಯೂಷನ್ ನನ್ನಿಂದ ಹೋಗಬೇಕು, ನೀನು ನನ್ನ ಜೊತೆ ಮಾತಾಡಬೇಕು. ಹಲ್ಲೆಲೂಯ. ನಮ್ಮ ದೇವರು ಸತ್ತು ಹೋದ ದೇವರಲ್ಲ, ಅವನ ಜೀವ ಉಳ್ಳ ದೇವರು, ಜೀವ ಉಳ್ಳವರಿಗೆ ಮಾತನಾಡುವ ದೇವರು. ಸತ್ಯವೇದ ಹೇಳ್ತದೆ, ನಿನ್ನ ಜೀವಮಾನವಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುವೆನು. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ ನನ್ನ ದೇವ್ರು ನಮ್ಮ ಸಂಗಡ ಇದ್ದಾನೆ? ಈ ವಾಗ್ದಾನದಲ್ಲಿ 3 ಭಾಗ ಇದೆ ರೀ. ಈ ವಾಗ್ದಾನದಲ್ಲಿ 3 ಭಾಗ. ಇದು ಯೋಶುವನಿಗೆ ದೇವರು ಮಾತನಾಡ್ತಾ ಇದ್ದಾನೆ. ಯೋಶುವ, ನೀನು ಭಯ ಪಡಬೇಡ, ಮೋಸೆ ಹತ್ರ ಇದ್ದೆ ನಾನು, ಇವತ್ತು ನಿನ್ನ ಹತ್ರನೂ ಇದ್ದೀನಿ, ನಿನ್ನ ಹತ್ರ ಇರ್ತೀನಿ, ಮುಂದೆ ನಿನ್ನ ಸಂಗಡ ನಾನು ನಡೆದು ಹೋಗ್ತೀನಿ, ಕಡೆಯ ದಿನದ ತನಕ ನಿನ್ನ ಬಳಿ ನಾನು ಇರ್ತೇನೆ, ಭಯ ಪಡಬೇಡ ಯೋಶುವ ಅಂತ ದೇವರು ಯೋಶುವನಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಈ ವಾಗ್ದಾನದಲ್ಲಿ 3 ಭಾಗ. ಒಂದು, ದೇವರು ಹೇಳ್ತಾನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲಲ್ಲ. ಎರಡನೇದು ಹೇಳ್ತಾನೆ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೇನೆ. ಮೂರನೇದು, ನಾನು ನಿನ್ನ ಕೈ ಬಿಡಲ್ಲ, ನಾನು ನಿನ್ನ ತೊರೆಯಲ್ಲ. ಒಂದು ಹಲ್ಲೆಲೂಯ ಹೇಳ್ರಿ. ಅವತ್ತಿನ ದೇವರು ಇವತ್ತಿನ ದೇವರು, ಅವರ ಸಂಗಡ ಇದ್ದ ದೇವರು ಇವತ್ತು ನಿಮ್ಮ ಸಂಗಡ. ಅವರಿಗೆ ಮಾತನಾಡಿದ ದೇವರೇ ನಿಮಗೂ ಮಾತಾಡ್ತಾ ಇದ್ದಾನೆ. ಯಾರೆಲ್ಲ ಸ್ವರ ಕೇಳೋಕ್ಕೆ ಇಷ್ಟಪಡ್ತೀರೋ ನಮ್ಮ ದೇವರು ಮಾತಾಡ್ತಾನೆ. ನೀವು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಯಾರೇ ಆಗಿರಲಿ, ನಮ್ಮ ದೇವರು ಮಾತನಾಡುವ ದೇವರು. ವಾಕ್ಯ ಹೇಳ್ತದೆ, ಯೋಶುವನಿಗೆ ದೇವರು ಬಲಪಡಿಸ್ತಾ ಇದ್ದಾನೆ. ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ನಾನಿದ್ದೀನಿ. ನನ್ನ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ಮುಖವನ್ನು ನೋಡ್ತಾನೆ, ನಮ್ಮ ದೇವರು ಹೃದಯವನ್ನು ನೋಡ್ತಾ ಇದ್ದಾನೆ. ಮನುಷ್ಯನ ಮುಖವನ್ನು, ನಮ್ಮ ದೇವರು ಹೃದಯನ. ಅನೇಕರ ಹೃದಯ ನೊಂದು ಹೋಗಿದೆ, ಕುಗ್ಗೋಗಿದೆ, ಸೋತೋಗಿದೆ, ನಿರಾಶೆ ಆಗಿದ್ದಾರೆ. ಅಯ್ಯೋ ನಮಗೆ ಯಾರು ಇಲ್ವಲ್ಲ. ಪ್ರಿಯ ಸಹೋದರಿ, ಒಂದು ಸತ್ಯ, ಯಾರಿಗಿಲ್ವೋ ಅವರಿಗೆ ದೇವರಿದ್ದಾನೆ. ಯಾರಿಗೆ ಯಾರಿಲ್ವೋ ಅವರಿಗೆ ದೇವರಿದ್ದಾನೆ. ಅವರ ಪರವಾಗಿ ದೇವರಿದ್ದಾನೆ. ಅವರ ಮನೆಯವರವರ ಪರವಾಗಿಲ್ವಾ? ಒಡ ಹುಟ್ಟಿದವರವ್ರ ಪರವಾಗಿಲ್ವಾ? ಎತ್ತವರವ್ರ ಪರವಾಗಿಲ್ವಾ? ಸ್ನೇಹಿತರವ್ರ ಪರವಾಗಿಲ್ವಾ? ಬಂಧುಗಳವ್ರ ಪರವಾಗಿಲ್ವಾ? ಕರೆಯಲ್ಪಟ್ಟ ದೇವರು ಅವರ ಪರವಾಗಿದ್ದಾನೆ. ನೀನು ನಂಬಿದ್ರೆ ನಿನ್ನ ಪರವಾಗಿ ದೇವರಿದ್ದಾನೆ. ಸತ್ಯವೇದ ಹೇಳ್ತದೆ, ಯೋಶುವ ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ. ಯೋಶುವ ಭಾಳ ಒಳ್ಳೆ ಕ್ಯಾರೆಕ್ಟರ್ ಅಂತ ಅವನಿಗೆ. ಮೋಸೆ ಹತ್ರ ಇದ್ದಾಗ ದೀನತೆಯಿಂದ ಇದ್ದಂಥವನು, ಭಯಭಕ್ತಿಯಿಂದ ಇದ್ದಂಥವನು, ವಿಧೇಯನಾಗಿ ಇದ್ದಂತೆ ಅವನು. ಮೋಸಸ್ ಮಲಗಿದ್ರೆ ಅವನ ಕಾಲ ಹತ್ರ ಕೂತ್ಕೊಂಡು ಅವನು ಕಾಯ್ತಾ ಇರ್ತಾ ಇದ್ದಂತೆ. ಅವನು ಎದ್ದಿದ ತಕ್ಷಣ ಅವನಿಗೇನು ಬೇಕೋ ಅದನ್ನು ಎತ್ಕೊಂಡೋಗಿ ಕೊಡ್ತಾ ಇದ್ದಂತೆ. ಅವನ ಹಿಂದೆ ಯೋಶುವ ನೆರಳಾಗಿದ್ದಂತೆ. ಅದರ ಅರ್ಥ ಏನು? ನಮ್ಮ ನೆರಳು ನಮ್ಮನ್ನ ಬಿಟ್ಟು ಹೋಗುತ್ತಾ? ಹಾಗಾದ್ರೆ ಯೋಶುವನಿಗೆ ಚರಿತ್ರೆ ಹೇಳ್ತದೆ, ಮೋಸೆ ಸಂಗಡ ಯೋಶುವ ಅಷ್ಟು ನೀತಿವಂತನಾಗಿ, ಭಯಭಕ್ತಿ ಉಳ್ಳವನಾಗಿ, ದೀನತೆ ಉಳ್ಳವನಾಗಿ, ತಗ್ಗಿಸಲ್ಪಟ್ಟವನಾಗಿ, ವಿನಯ ಉಳ್ಳವನಾಗಿ, ಮೋಶೆಯ ಮಾತನ್ನ ಶ್ರದ್ಧೆಯಿಂದ ಕೇಳಲ್ಪಟ್ಟ ಒಬ್ಬ ಭಕ್ತನಾಗಿದ್ದ. ಅಂಥ ಭಕ್ತನನ್ನ ಮೋಶೆ ಹೊಗಳ್ತಾ ಇಲ್ಲ, ಮೋಶೆ ಹೊಗಳ್ತಾ ಇಲ್ಲ, ಮೋಶೆ ಮಾತಾಡ್ತಾ ಇಲ್ಲ, ಮೋಶೆ ದೇವರಿಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಮುಖವನ್ನು ನೋಡ್ತಾನೆ,
ನಮ್ಮ ದೇವರು ಹೃದಯವನ್ನು ನೋಡ್ತಾ ಇದ್ದಾನೆ. ಹೃದಯ ನೋಡೋ ದೇವರು ಹೇಳ್ತಾನೆ ಯೋಶುವನಿಗೆ, ನಾನು ನಿನ್ನ ನೋಡಿದ್ದೀನಿ, ನಾನು ನಿನ್ನ ನೋಡಿದ್ದೀನಿ. ಇದೇ ಮಾತನ್ನ ದೇವರು ಅಬ್ರಾಮನಿಗೂ ಹೇಳಿಬಿಟ್ರು. ಅಬ್ರಾಮ್, ನೀನೆಷ್ಟು ಭಯಭಕ್ತಿಯಿಂದ ನೀತಿವಂತನಾಗಿ ತಗ್ಗಿಸಲ್ಪಟ್ಟವನಾಗಿ ಆರಂಭದಲ್ಲಿದ್ದಂಥ ಭಯ, ಆರಂಭದಲ್ಲಿದ್ದಂಥ ಭಕ್ತಿ, ಆರಂಭದಲ್ಲಿದ್ದಂಥ ವಿಶ್ವಾಸ, ಆರಂಭದಲ್ಲಿದ್ದಂಥ ನಿರೀಕ್ಷೆ ಸಾರು ಬಂದರು. ಆರಂಭದಲ್ಲಿದ್ದಂಥ ವಿಶ್ವಾಸ ಇವತ್ತಿಗೂ ನಿನ್ನ ಒಳಗಡೆ ಕಡಿಮೆ ಆಗಲೇ ಇಲ್ಲ. ಒಂದು ಹಲ್ಲೆಲೂಯ. ನಿನ್ನ ಒಳಗಡೆ ಆ ಒಂದು ಭಯ, ಭಕ್ತಿ, ವಿಶ್ವಾಸ, ನಿರೀಕ್ಷೆ ಕಡಿಮೆ ಆಗಲೇ ಇಲ್ಲ ಅಂತ ಪರಲೋಕದ ದೇವರು ಅಬ್ರಾಮನಿಗೆ ಮಾತನಾಡಿದ ಹಾಗೆ ಯೋಶುವನಿಗೂ ಹೇಳ್ತಾ ಇದ್ದಾರೆ. ಯೋಶುವ, ನಾನು ಮೋಶೆಯನ್ನು ನೋಡಿದ್ದೇನೆ, ಆದರೆ ಇವತ್ತು ನಿನ್ನನ್ನು ನೋಡುವಾಗ ನಿನ್ನ ತಗ್ಗಿಸುವಿಕೆ, ನಿನ್ನ ವಿಧೇಯತೆ, ನಿನ್ನ ಭಯ, ನಿನ್ನ ವಿಶ್ವಾಸ, ನಿನ್ನ ನಿರೀಕ್ಷೆ ನನ್ನ ವಿಷಯದಲ್ಲಿ ಕಡಿಮೆ ಆಗಲೇ ಇಲ್ಲವಲ್ಲ. ಮೋಸಸ್ ಯೋಶುವನಿಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇಲ್ಲ. ಅದು ದೇವರ ವಾಕ್ಯ ಹೇಳ್ತದೆ. ಯೋಶುವನನ್ನು ನೋಡಲ್ಪಟ್ಟ ದೇವರು ಹೇಳ್ತಾನೆ, ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೇನೆ. ಅವನ್ನ ಕರೆದು ಅವನು ಉಸಿರು ಇರೋ ದಿನದ ತನಕ ಯಾವ ರೀತಿ ನಾನು ನಿನ್ನನ್ನು ನೋಡಿಕೊಂಡು ಆ ಮೋಸಸ್ಸನ್ನು ನೋಡಿಕೊಂಡು ಅದೇ ಪ್ರಕಾರವಾಗಿ ನಾನು ನಿನ್ನ ಸಂಗಡ ಇರ್ತೀನಿ, ನಿನ್ನ ನೋಡ್ಕೊಳ್ತೀನಿ, ಕೈ ಬಿಡಲ್ಲ, ತೊರೆಯಲ್ಲ, ಭಯ ಪಡಕ್ಕೆ ಹೋಗಲೇ ಬೇಡ. ಈ ಬೆಳಗ್ಗೆ ದೇವ್ರು ನನ್ನ ಜೊತೆ ಮಾತಾಡಿತು. ಯೆರೆಮೀಯನಿಗೆ ದೇವರು ಹೇಳ್ಬಿಟ್ಟ, ನಿನ್ನ ಬಾಲಕ ಅಂತ ತಿಳ್ಕೊಳ್ಬೇಡ, ನಿನ್ನ ಪ್ರವಾದಿಯಾಗಿಟ್ಟಿದ್ದೀನಿ ನಾನು, ತಾಯಿ ಗರ್ಭದಲ್ಲಿ ಆರಿಸ್ಕೊಂಡಿದ್ದೀನಿ ನಾನು. ನಿನ್ನ ಯಾಕೆ ಕರೆದಿದ್ದೀನೋ, ಯಾರ ಹತ್ರ ಕಳಿಸ್ತೀನೋ, ಏನು ಹೇಳ್ತೀನೋ ಅದನ್ನು ಹೋಗಿ ನೀನು ಹೇಳು. ಯಾರಿಗೂ ನೀನು ಅಂಜಬೇಡ ಅಂತ ದೇವ್ರು ಹೇಳ್ತಾರೆ, ಭಯ ಪಡಬೇಡ ಅಂತ ದೇವ್ರು ಹೇಳ್ತಾರೆ. ಎಲ್ಲ ಜನಗಳ ಹೃದಯವನ್ನು ಓದೋದಿಕ್ಕೆ ಆ ಕೃಪೆ ನಾನು ನಿನಗೆ ಕೊಟ್ಟಿದ್ದೀನಿ. ಒಂದು ಹಲ್ಲೆಲೂಯ ಹೇಳ್ರಿ. ಎಷ್ಟು ಜನಕ್ಕೆ ಆಸೆ ಬೇರೆಯವರ ಹೃದಯ ಓದೋದಕ್ಕೆ? ಪಾಸ್ಟರ್ ಅವ್ರೇನು ಸ್ಲೇಟ್ ಹಾಕ್ಕೊಂಡಿರ್ತಾರಾ? ಸ್ಲೇಟ್ ಹಾಕ್ಕೊಂಡಿರೋದಿಲ್ಲ. ದೇವರಾತ್ಮ ಯಾರಲ್ಲಿ ಸರಿಯಾಗಿ ನೆಲೆಗೊಂಡಿರ್ತಾನೋ ನಿಮ್ಮ ಮುಂದೆ ಬರುವಂಥ ಜನಗಳ ಹೃದಯವನ್ನು ಓದುವಂಥ ಭಾಗ್ಯ ದೇವ್ರು ನಮಗೆ ಕೊಡ್ತಾರೆ. ಯೋಶುವನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ಯೋಶುವ, ಇದು ನನ್ನ ಪ್ರಾಮಿಸ್, ಇದು ನನ್ನ ವಾಗ್ದಾನ. ಮೋಸಸ್ ಹತ್ರ ಇದ್ದಂಗೆ ಇವತ್ತಿನಿಂದ ನಿನ್ನ ಜೀವ ಇರೋ ದಿನದ ತನಕ ನಾನು ನಿನ್ನ ಕೈ ಬಿಡಲ್ಲ, ನಾನು ನಿನ್ನ ಮರೆಯಲ್ಲ, ನಿನ್ನ ಒಬ್ಬಂಟಿಗನಾಗಿ ಬಿಡಲ್ಲ. ಈ ಇಷ್ಟೊಂದು ದೊಡ್ಡ ಲಕ್ಷ ಜನನ ನಿನ್ನ ಕೈಗೆ ನಾನು ಒಪ್ಪಿಸ್ಕೊಡ್ತೇನೆ. ಯಾಕೆ ಅಂದರೆ ಮೋಸಸ್ ಹತ್ರ ನೀನಿದ್ದಲ್ಲ, ನಿನ್ನ ಭಯಭಕ್ತಿಯನ್ನು, ನಿನ್ನ ನಂಬಿಕೆಯನ್ನು, ನಿನ್ನ ವಿಶ್ವಾಸವನ್ನು, ನಿನ್ನ ನಿರೀಕ್ಷೆಯನ್ನು, ನಿನ್ನ ವಿಧೇಯತೆಯನ್ನು ನಾನು ನೋಡಲ್ಪಟ್ಟ ನಿಮಿತ್ತ ಮೋಶೆ ತದನಂತರ ಆ ಜವಾಬ್ದಾರಿಯನ್ನು ನಾನು ನಿನಗೆ ಕೊಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ರಾಜ್ಯದ ಜವಾಬ್ದಾರಿ ಸಾಧಾರಣವಾದ ಕೆಲಸ ಅಲ್ಲ. ಪ್ರಿಯ ಸಹೋದರ ಸಹೋದರಿಯೇ, ಲೋಕದಲ್ಲಿ ಯಾವ ಕೆಲಸ ಬೇಕಾದರೂ ನೀವು ವಾಯಿಸ್ಬೋದು. ದೇವರ ರಾಜ್ಯದ ಕೆಲಸ ಇದೆಯಲ್ಲ, ಅದು ಸಾಧಾರಣವಾದ ಕೆಲಸ ಅಲ್ಲ. ಅದು ಬೈ ಗಾಡ್ ಗ್ರೇಸ್, ದೇವರ ಕೃಪೆ. ಯೆರೆಮೀಯನಿಗೆ ದೇವರು ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ಪಿಂಡವಾಗಿದ್ದಾಗ ಆಗಲೇ ನಾನು ನಿನ್ನನ್ನು ಪ್ರವಾದಿಯಾಗಿ ಆರಿಸ್ಕೊಂಡಿದ್ದೇನೆ. ನಿನ್ನ ಬಾಲಕ ಅಂತ ಹೇಳ್ಬೇಡ. ನಿನ್ನ ನಿಯತ್ತು, ನಿನ್ನ ಭಯ, ನಿನ್ನ ವಿಧೇಯತೆ, ನಿನ್ನ ಭಕ್ತಿ ಅದನ್ನು ಕಂಡಂತ ನಾನು ಯಾರ ಬಳಿಗೆ ಕಳಿಸ್ತೇನೋ
ಅವರು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ಅವ್ರ ಹೃದಯನ ಓದಿ ನನ್ನನ್ನು ಕುರಿತು ನೀನು ಮಾತನಾಡು. ನಾನು ನಿನ್ನ ಸಂಗಡ ಇರ್ತೇನೆ. ಅವನು ಹೇಳ್ತಾನೆ, ಎರೀಬೆ ನನ್ನ ಬಾಲಕ, ನನಗೇನೂ ಬರಲ್ಲ. ಓದಿ ಬ್ರದರ್. ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಸಾರಿ, ಬಾಲಕನೆಂದು ಭಿನ್ನಯಿಸಿದನು. ಯೆಹೋವನು ನನಗೆ ಬಾಲಕನೆನ್ನಬೇಡ. ನೋಡಿ, ಯಾರ ಬಳಿಗೆ ನಿನ್ನನ್ನು ನಾನು ಕಳಿಸ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಲೇಬೇಕು. ನಾನೇನೆಲ್ಲ ಆಜ್ಞಾಪಿಸ್ತೇನೋ ಒಂದು ಅಲ್ಲೇಲು ಹೇಳ್ರಿ. ಎಂಥ ಸೌಭಾಗ್ಯ ಗೊತ್ತಾ ಅದು. ಎಷ್ಟು ಹಣ ಕೊಟ್ಟರು ಈ ಭಾಗ್ಯ ನಮಗೆ ಸಿಗಲ್ಲ. ಎಷ್ಟು ಕೋಟಿ ಹಣ ಕೊಟ್ಟರು ಈ ಭಾಗ್ಯ ಸಿಗಲ್ರಿ. ಪರಲೋಕದ ದೇವ್ರು ನಮ್ಮ ಸಂಗಡ ಇರೋದು ಸಾಧಾರಣವಾದ ವಿಷಯನ? ವಿಶ್ವಾಸಿಯೇ, ದೇವರನ್ನ ಒತ್ತು ತಿರುಗತಕ್ಕ ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಮನುಷ್ಯನು ಮುಖವನ್ನು ನೋಡ್ತಾನೆ, ದೇವರು ನಮ್ಮ ಹೃದಯನ ನೋಡ್ತಾನೆ. ಮನುಷ್ಯ ಮುಖ ನೋಡಿ ಮಾತಾಡ್ತಾನ್ರಿ, ಅದು ದೇವ್ರ ಹೃದಯನ ನೋಡಿ ಮಾತಾಡ್ತಾನೆ. ಎಷ್ಟೋ ಜನ ಇವತ್ತು ಅಳ್ತಾ ಇದ್ದಾರೆ, ಅಯ್ಯೋ ನನಗೆ ಗಂಡ ಇಲ್ಲ, ಅಯ್ಯೋ ನನಗೆ ಹೆಂಡತಿ ಇಲ್ಲ, ಅಯ್ಯೋ ನನಗೆ ಬಂಧುಗಳಿಲ್ಲ, ಅಯ್ಯೋ ನನಗೆ ತಂದೆ ತಾಯಿ ಇಲ್ಲ, ಅಯ್ಯೋ ನನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ, ನನ್ನನ್ನು ಆಧರಿಸೋರು ಯಾರೂ ಇಲ್ಲ, ನನ್ನ ಸಂತೈಸೋರು ಯಾರೂ ಇಲ್ಲ, ನನ್ನನ್ನು ಕಾಪಾಡೋರು ಯಾರು ಇಲ್ವಲ್ಲ. ಯಾರಿಗೆ ಯಾರಿಲ್ವೋ ಅವ್ರಿಗೆ ನನ್ನ ದೇವರಿದ್ದಾನೆ. ಒಂದು ವೇಳೆ ನಿಮ್ಮ ಬಂಧುಗಳು ಕೈ ಬಿಟ್ಟಿರ್ಬೋದು, ಒಡ ಹುಟ್ಟಿದವರು ಕೈ ಬಿಟ್ಟಿರ್ಬೋದು, ಎತ್ತಿರವರು ಕೈ ಬಿಟ್ಟಿರ್ಬೋದು, ಸ್ನೇಹಿತರು ಕೈ ಬಿಟ್ಟಿರ್ಬೋದು, ಅಕ್ಕಪಕ್ಕದವರು ಕೈ ಬಿಟ್ಟಿರ್ಬೋದು, ನೀವು ನಂಬಿರತಕ್ಕ ಜನ ನಿಮ್ಮನ್ನು ಕೈ ಬಿಟ್ಟು ಹೋಗಿರ್ಬೋದು. ಯೋಶುವನಿಗೆ ದೇವರು ಹೇಳ್ತಾರೆ, ಭಯ ಪಡಬೇಡ. ಮೋಸಸ್ ಸತ್ತೋಗಿದ್ದಾನೆ ಅಂತ ಭಯ ಪಡಬೇಡ. ಅವನ ಬಳಿ ಇದ್ದಂಥ ನಿನ್ನನ್ನು ನನ್ನ ಕಣ್ಣುಗಳು ನೋಡೈತೆ. ನಿನ್ನ ಕ್ಯಾರೆಕ್ಟರ್ನ ನೋಡಿದ್ದೀನಿ, ನಿನ್ನ ಸ್ವಭಾವನ ನೋಡಿದ್ದೀನಿ, ನಿನ್ನ ಕೆಲಸವನ್ನು ನೋಡಿದ್ದೀನಿ, ನಿನ್ನ ಪ್ರಾಂಪ್ಟ, ನಿನ್ನ ನಂಬಿಗಸ್ತಿಕೆಯನ್ನು ನಾನು ನೋಡಲ್ಪಟ್ಟ ನಿಮಿತ್ತ ನೆಕ್ಸ್ಟ್ ಈ ಜನಾಂಗವನ್ನು ನಡೆಸುವಂಥ ಜವಾಬ್ದಾರಿಯನ್ನು ನಾನು ನಿನಗೆ ಕೊಡ್ತಾ ಇದ್ದೀನಿ. ಅದನ್ನು ನೋಡಿ ಭಯಪಡಬೇಡ. ಮೋಶೆ ಸಂಗಡ ಇದ್ದಾಗೆ ಇವತ್ತಿನಿಂದಲೇ ನಿನ್ನ ಸಂಗಡ ನಾನು ಮಾತಾಡ್ತೀನಿ ಅಂತಾರೆ. ನಿನ್ನ ಕೈ ನಾನು ಯಾವಾಗಲೂ ಹಿಡ್ಕೊಂಡಿರ್ತೀನಿ, ಬಿಡೋದೇ ಇಲ್ಲ. ಆ ಮಾತನ್ನ ಯೋಶುವ ಮನಪೂರ್ತಿಯಾಗಿ ಸ್ವೀಕಾರ ಮಾಡಿಕೊಂಡ. ಅದಕ್ಕೆ ಪ್ರವಾದಿಯಾದ ಯೆರೆಮೀಯನು ಹೇಳ್ತಾನೆ, ಯಾರು ಮನಪೂರ್ತಿಯಾಗಿ ದೇವರನ್ನ ಹುಡುಕುತ್ತಾರೋ ಅವರೇ ಕಂಡುಕೊಳ್ತಾರೆ. ಹಲ್ಲೆಲೂಯಾ. ಮನಪೂರ್ತಿಯಾಗಿ ಹುಡುಕೋದು ಅವರು ಕಂಡುಕೊಳ್ತಾರೆ. ಅದಕ್ಕೆ ದಾವೀದ ಬರೀತಾನೆ, ಕೀರ್ತನೆ 91:14, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸ್ತೇನೆ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಯೋಶುವನಿಗೆ ದೇವರು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾನೆ. ಆ ಜವಾಬ್ದಾರಿನ ಯೋಶುವ ನಿಭಾಯಿಸ್ತಾ ಇದ್ದಾನೆ. ಅವನ ಬಲದಿಂದಲ್ಲ, ದೇವರ ಆತ್ಮನ ಬಲದ ಮೂಲಕವಾಗಿ 10 ಲಕ್ಷ ಜನಗಳನ್ನು ಅವನು ನಡೆಸೋದಕ್ಕೆ ದೇವರು ಕೃಪೆ ಕೊಡ್ತಾರೆ. ಇವತ್ತು ಜನಗಳನ್ನು ನಡೆಸೋದಕ್ಕೆ, ರಕ್ಷಣೆಗೆ ತರೋದಕ್ಕೆ, ದೇವರನ್ನ ತೋರಿಸೋದಕ್ಕೆ, ದೇವರ ಕಡೆಗೆ ಅವ್ರನ್ನ ತಿರುಗಿಸೋದಕ್ಕೆ ನಮ್ಮ ಬಲದಿಂದ ಆಗೋದೇ ಇಲ್ಲ. ನಮ್ಮ ಬುದ್ಧಿಯಿಂದ ಒಬ್ಬರನ್ನ ನಾವು ಕರ್ಕೊಂಬರೋಕ್ಕಾಗಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರು ಸರಿಯದ ಹೊರತು ಯಾರು ದೇವರ ಬಳಿಗೆ ಬರೋಕ್ಕಾಗಲ್ಲ. ಹಾಗಾದರೆ ಒಬ್ಬ ವ್ಯಕ್ತಿ ದೇವರ ಬಳಿಗೆ ಬರಬೇಕು ಅಂದರೆ ದೇವರೇ ಅವರೊಂದಿಗೆ ಮಾತಾಡಬೇಕು. ಹಲ್ಲೆಲೂಯಾ. ಬೇರೆಯವರೆಲ್ಲ ಒಂದೊಂದು ಮಾತು ಹೇಳ್ತಾರೆ. ಅಮಿತ್ ಶಾ ಒಟ್ಟು ಕರ್ಕೊಂಡ್ಬಿಟ್ರು ಅಂತ, ಹಣ ಕೊಟ್ಟು ಕರ್ಕೊಂಡ್ಬಿಟ್ರು ಅಂತ, ವಸ್ತುಗಳು ಕೊಟ್ಟು ಕರ್ಕೊಂಡ್ಬಿಟ್ರು ಅಂತ. ಪ್ರಿಯ ಸಹೋದರಿಯೇ, ನಮ್ಮ ಆತ್ಮಗಳು ಕೆಟ್ಟು ಹೋಗಬಾರ್ದು ಅಂತ ದೇವರ ಬಯಕೆ. ನಮ್ಮ ಆತ್ಮ ಶುದ್ಧವಾಗಿರಬೇಕು, ಅದು ದೇವರು ಬಯಸುವಂಥ ಬಯಕೆ.
ಇಸ್ರಾಯೇಲ್ ಜನರ ರಕ್ಷಣೆ ದೇವರು ಬಯಸಿದ್ದಾನೆ. ಅದರ ಜವಾಬ್ದಾರಿಯನ್ನ ಯೋಶುವನಿಗೆ ದೇವರು ಕೊಡ್ತಾ ಇದ್ದಾನೆ. ಈ ದಿನಗಳಲ್ಲಿ ದೇವರು ವಿಶ್ವಾಸಿಗಳಿಗೆ ಆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾನೆ. ಎಷ್ಟು ಜನ ಜವಾಬ್ದಾರಿ ಹೊರಕ್ಕೆ ರೆಡಿ ಆಗ್ತಿರೋ? ದೇವರು ಹೇಳ್ತಾನೆ, ನಿಮ್ಮ ಮೇಲೆ ವಿಶೇಷವಾದ ಒಂದು ಆತ್ಮನನ್ನು ನಾನು ಕಳಿಸಿಕೊಡ್ತೇನೆ. ಆತ್ಮ ನೀವು ಜೀವಂತವಾಗಿರುವ ದಿನದ ತನಕ ಅವನು ನಿಮ್ಮ ಸಂಗಡ ಇರ್ತಾನೆ. ಒಂದು ಆಮೇಲೆ ಹೇಳ್ರಿ, ಎಷ್ಟು ಜನ ನಂಬ್ತೀರ ದೇವರಾತ್ಮ ನಮ್ಮಲ್ಲಿ ಇರ್ತಾನೆ ಅಂತ? ನೀವು ನಂಬ್ರಿ. ಆ ಪರಿಶುದ್ಧಾತ್ಮ ಬರ್ತಾನಲ್ಲ, ಎಡಕ್ಕೂ ಬಲಕ್ಕೂ ತಿರುಗುವಾಗ ಇದೇ ಮಾರ್ಗ ಅಂತ ನಿಮಗೆ ಬೋಧಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ವಿಮೋಚನೆ ಕಾಂಡ 7ನೇ ಅಧ್ಯಾಯ 1ನೇ ವಚನದಲ್ಲಿ, ಕರ್ತನು ಮೋಶೆಯನ್ನು ನೋಡಿ ಇಂತೆನ್ನುತ್ತಾನೆ, ನೀನು ಫರೋಹನ ಮುಂದೆ ದೇವರ ಸ್ಥಾನದಲ್ಲಿ ನಿನ್ನನ್ನು ನಾನು ನಿಲ್ಲಿಸಿದ್ದೇನೆ. ಒಂದು ಆಮೇಲೆ ಹೇಳ್ರಿ. ಮೋಸಸ್ಗೆ ದೇವರು ಹೇಳ್ತಾ ಇದ್ದಾರೆ, ಫರೋಹನ ಮುಂದೆ ನಿನ್ನನ್ನು ನಾನು ಯಾವ ಸ್ಥಾನದಲ್ಲಿ ಇಟ್ಟಿದ್ದೀನಿ? ಎಲ್ಲರೂ ಹೇಳಬೇಕು, ದೇವರ ಸ್ಥಾನ. ಇವತ್ತು ವಿಶ್ವಾಸಿಗಳನ್ನು ಅನ್ಯರ ಮುಂದೆ ಯಾವ ಸ್ಥಾನದಲ್ಲಿ ದೇವರು ಇಟ್ಟವನೇ ಅಂದರೆ ದೇವರ ಸ್ಥಾನದಲ್ಲಿ. ನೀವು ಕೂಗಬೇಕು ಹಂಗೆ. ನಿಮಗೆ ಡೌಟು, ನಾನು ದೇವರ ಅಂತ. ನಾನು ಮನೇಲಿ ದೆವ್ವ ಆಗಿದ್ದೀನಲ್ಲ, ನನ್ನ ಗಂಡನ ಮುಂದೆ ದೆವ್ವ ಆಗಿದ್ದೀನಿ, ನನ್ನ ಹೆಂಡತಿ ಮುಂದೆ ದೆವ್ವ ಆಗಿದ್ದೀನಿ, ನನ್ನ ಮಕ್ಕಳಿಗೆ ದೆವ್ವ ಆಗಿದ್ದೀನಿ. ನಾನು ದೇವರಾಗಕ್ಕೆ ಹೆಂಗೆ ಸಾಧ್ಯ? ನೀನು ನಂಬಿದ್ರೆ ದೇವ್ರು ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ಪರಲೋಕದ ದೇವರು ಹೇಳ್ತಾನೆ, ನೀವೆಲ್ಲ ಮಿನಿ ದೇವರುಗಳಂತ. ಮಿನಿ ದೇವರುಗಳು ಅಂದರೆ ಚಿಕ್ಕ ಚಿಕ್ಕ ದೇವರುಗಳು. ಒಂದು ಆಮೇಲೆ ಹೇಳಬೇಕು, ನಾನು ಹೆಂಗೆ ದೇವರಾಗಕ್ಕೆ ಸಾಧ್ಯ ಬ್ರದರ್? ಈ ಚರ್ಚಿಗೆ ಬರೋಕ್ಕೆ ಮುಂಚೆನೇ ನನಗೂ ಗಂಡ ಹೆಂಡತಿಗೆ ಜಗಳ ಆಯಿತು, ನಾನು ದೇವರಾ? ರಾತ್ರಿ ಜಗಳ ಆಯಿತು, ನಾನು ದೇವರಾ? ಮಧ್ಯಾಹ್ನ ಜಗಳ ಆಯಿತು, ನಾನು ದೇವರಾ? ನನ್ನ ಮನೇಲಿ ಜಗಳ ಆಗಿದೆ, ಹೊರಗಡೆ ಜಗಳ ಆಗಿದೆ, ಸ್ನೇಹಿತರ ಬಳಿ ಜಗಳ ಆಗಿದೆ, ಬಂಧುಗಳ ಬಳಿ ಜಗಳ ಆಗಿದೆ, ಆಸ್ತಿಗಾಗಿ ಜಗಳ ಆಗಿದೆ, ಒಡವೆಗಾಗಿ ಜಗಳ ಆಗಿದೆ, ಹಣಕ್ಕಾಗಿ ಜಗಳ ಆಗಿದೆ, ನಾನು ದೇವರಾ? ನೀನು ನಂಬಿದ್ರೆ ದೇವ್ರೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಹೇಳ್ತಾನೆ, ಈ ಜಗಳ ಆಡೋದು, ಚಾಡಿ ಹೇಳೋದು, ಬೇಡದಿರೋ ಸಂಗತಿಗಳೆಲ್ಲ ನಿನ್ನ ಒಳಗಿದ್ರೆ ನಿನ್ನೊಳಗೆ ನಾನಿರೋಕ್ಕಾಗಲ್ಲಮ್ಮ. ಅದನ್ನೆಲ್ಲ ನೀನು ಕ್ಲೀನ್ ಮಾಡಿ ಹೊರಗಾಕು. ನಿನ್ನ ಹೃದಯದ ಸಿಂಹಾಸನದಲ್ಲಿ ನಾನು ಬಂದು ಕೂತ್ಕೊಳ್ತೀನಿ. ಅದಕ್ಕೆ ಯೇಸು ಹೇಳ್ತಾನೆ, ಒಬ್ಬನು ನೂತನ ಸೃಷ್ಟಿ ಆಗದೆ ಹೋದರೆ, ಹೊಸದಾಗಿ ಹುಟ್ಟದೆ ಹೋದರೆ ಅವನು ಕ್ರಿಸ್ತನಲ್ಲಿ ಇರೋದಕ್ಕೆ ಆಗೋದಿಲ್ಲ, ಪರಲೋಕ ರಾಜ್ಯ ಕಾಣೋಕ್ಕೆ ಆಗೋದಿಲ್ಲ. ಒಬ್ಬನು ಕ್ರಿಸ್ತನಲ್ಲಿ ಬರಬೇಕು ಅಂದರೆ ಅವನು ನೂತನ ಸೃಷ್ಟಿ ಆಗಲೇಬೇಕಂತ. ಹಲ್ಲೆಲೂಯಾ. ಆದ ಕಾರಣ ದೇವರು ಮೋಸಕ್ಕೆ ಹೇಳ್ತಾರೆ, ಫರೋಹ ರಾಜ ಆದರೂ ಪರವಾಗಿಲ್ಲ, ಅವನ ಮುಂದೆ ನಿನ್ನನ್ನು ನಾನು ರಾಜನಾಗಿ ಅಲ್ಲ ದೇವರಾಗಿಟ್ಟಿದ್ದೀನಿ. ರಾಜ ದೊಡ್ಡವನ ದೇವ್ರು ದೊಡ್ಡವನ? ಹೇಳ್ರಿ. ರಾಜ ದೊಡ್ಡವನ ದೇವ್ರು ದೊಡ್ಡವನ? ದೇವ್ರು ಹೇಳ್ತಾನೆ, ನಿನ್ನನ್ನು ಮೋಸೆಸ್ ಆ ಫರೋಹನ ಮುಂದೆ ರಾಜನಾಗಿಡಲ್ಲ, ದೇವರಾಗಿಡ್ತೀನಿ. ಅವನ ಅಂತ್ಯ, ಅವನ ಒಂದು ಒಳಗಿನ ಕಾರ್ಯ, ಅವನ ಜೀವ ನಿನ್ನ ಕೈಯಲ್ಲಿ ಇದೆ. ಪ್ರಿಯ ಸಹೋದರಿಯೇ, ಇವತ್ತು ಅನ್ಯರ ಜೀವ, ಅನ್ಯರ ಜೀವಿತ, ಅನ್ಯರ ಒಂದು ಸುವಾರ್ತೆ ಸಾರುವಂಥ ಕರ್ತವ್ಯ ಪರಲೋಕದ ದೇವರು ಇವತ್ತು ನಿನ್ನ ಕೈಯಲ್ಲಿ ಕೊಟ್ಟಿದ್ದ. ಯಾರೆಲ್ಲ ರಕ್ಷಣೆ ಹೊಂದಿದ್ದಾರೋ ಅವರ ಡ್ಯೂಟಿ ಸುವಾರ್ತೆಯನ್ನು ಸಾರುವಂಥದ್ದು. ಆಗ ದೇವರು ಹೇಳ್ತಾನೆ, ಸುವಾರ್ತೆ ಸಾರೋಕೆ ನೀನು ರೆಡಿಯಾಗಿದ್ರೆ ಅವರ ಮುಂದೆ ನಿನ್ನನ್ನು ದೇವರಾಗಿರ್ತೀವಿ. ಹಲ್ಲೆಲೂಯಾ. ಅವಾಗ ನೀವು ನಂಬಿಕೆಯಿಂದ ಮಾಡೋ ಪ್ರಾರ್ಥನೆಗೆ ಪಕ್ಕದ ಮನೇಲಿ ದೇವ್ರ ಮಿರಾಕಲ್ ಮಾಡ್ತಾರೆ. ನಿಮ್ಗೆ ಯಾರಾದರೂ ಬಂದು, ಸಿಸ್ಟರ್, ಬ್ರದರ್, ನಮ್ಮ ಮನೇಲಿ ಕಷ್ಟ, ಅದಕ್ಕಾಗಿ ಪ್ರಾರ್ಥನೆ ಮಾಡಿ ಅಂತಿರಲ್ಲ, ಯಥಾರ್ಥವಾಗಿ ಮಾಡಿ ನೋಡಿ, ಆ ಮನೇಲಿ ರಿಸಲ್ಟ್ ದೇವ್ರು ಕೊಡ್ತಾರೆ. ಅವಾಗ ದೇವ್ರು ಏನು ಮಾಡ್ತಾನೆ ಗೊತ್ತಾ? ನಿನ್ನೊಳಗೆ ಅವನು ಕೂತ್ಕೊಳ್ಳೋದ್ರಿಂದ ಆ ಜನಗಳ ಮುಂದೆ ನಿಮ್ಮನ್ನು ದೇವ್ರು ಮಾಡಬೇಕು.
ಆಗ ಜನ ನಿಮ್ಮನ್ನ ನೋಡ್ತಾ ಇರ್ತಾರೆ, ನಿಮ್ಮನ್ನ ನೋಡ್ತಾ ಇರ್ತಾರೆ. ನನ್ನ 2 ಕಣ್ಣುಗಳು 100 ಜನನ ನೋಡಿದ್ರೆ ನನಗೇನು ಗೊತ್ತಿರಬೇಕು? ನಂದು 2 ಕಣ್ಣು 100 ಜನನ ನೋಡಿದ್ರೆ ನಾನೇನು ತಿಳ್ಕೊಬೇಕು? ಆ 100 ಜನರ ಕಣ್ಣು ನನ್ನ ನೋಡುತ್ತೆ, ಹೌದಾ ಇಲ್ಲ? ನನ್ನ ಕಣ್ಣಿಂದ 100 ಜನ ನಾನು ನೋಡ್ತೀನಿ ಅಂದರೆ ಆ 100 ಜನರ ಕಣ್ಣು ಯಾರ ಮೇಲೆ ಇರುತ್ತ್ರಿ? ಹಂಗಾದ್ರೆ ಅಷ್ಟು ಲಕ್ಷ ಜನರ ಕಣ್ಣನ್ನು ನೋಡಲ್ಪಟ್ಟಂಥ ದೇವರು ಯೋಶ್ವನನ್ನು ನೋಡಿ ಹೇಳ್ತಾರೆ, ಇಷ್ಟು ಲಕ್ಷ ಜನರಲ್ಲಿ ಆಯ್ಕೆ ಆದವನು ನೀನು. ಈ ಜವಾಬ್ದಾರಿ ನಡೆಸೋದಕ್ಕೆ ತಗದಿ, ಯೋಗ್ಯತೆ, ಆ ಕೆಪಾಸಿಟಿ ಇರೋದು ನಿನಗೆ ಮಾತ್ರ. ನಿನ್ನ ಮುಂಚೆ ಮೋಸಸ್ಗಿತ್ತು, ಮೋಸಸ್ ಟೈಮ್ ಆಯಿತು. ಮೋಸಸ್ ತದನಂತರ ಈ ಜನರನ್ನ ಸತ್ಯಕ್ಕನುಗುಣವಾಗಿ, ನ್ಯಾಯಕ್ಕನುಗುಣವಾಗಿ, ನೀತಿಗೆ ಅನುಗುಣವಾಗಿ, ಶುದ್ಧಕ್ಕೆ ಅನುಗುಣವಾಗಿ, ನನ್ನ ಆಜ್ಞೆಗಳಿಗೆ ಅನುಗುಣವಾಗಿ ನಡೆಸುವಂಥ ಜವಾಬ್ದಾರಿ ನಾನು ನಿನಗೆ ಕೊಡ್ತಾ ಇದ್ದೀನಿ. ಜಗ್ಗೂರು ಲೀಡ್ರ್ ಆದರೆ ಪ್ರಯೋಜನ ಇಲ್ಲ, ದೇವರಿಗೆ ಮೆಚ್ಚುಗೆ ಆದ ಲೀಡ್ರ್ ಆಗಬೇಕು. ಆವಾಗ ಈ ಗ್ರಾಮ ಮಾತ್ರ ಅಲ್ಲ, ಇಂಥ 100 ಗ್ರಾಮಗಳನ್ನ ಅವ್ರ ಕೈಗೆ ದೇವ್ರು ಕೊಡ್ತಾನೆ. ಒಬ್ಬ ಕುರುಬ ಬಿದ್ದೋಗ್ಬಿಟ್ರೆ ಕುರಿಗಳೆಲ್ಲ ಬಿದ್ದೋಗ್ಬಿಡ್ತದಂತೆ. ಅದಕ್ಕೆ ಕುರುಬನ್ನ ಬೀಳ್ಸೋಕ್ಕೆ ಸೈತಾನ್ ಮೊದಲು ಹೊಡೆಯೋದೇ, ವಿಶ್ವಾಸಿನ ಹೊಡಿಯೋಕ್ಕೆ ಹೋಗಲ್ಲ ಅವನು, ಕುರುಬನ್ನ ಹುಡುಕಿ ಹೊಡಿತಾನೆ. ಆದರೆ ರಿಯಲ್ ಕುರುಬ ಎಷ್ಟು ಒದೆ ಬಿದ್ರೂ ಎದ್ದು ನಿಲ್ತಾನಂತೆ. ಹಲ್ಲೆಲೂಯಾ. ನಿಜವಾದ ಕುರುಬ ಯೇಸು ಕ್ರಿಸ್ತನೊಬ್ಬನೇ. ಅದಕ್ಕೆ ಆತನು ಹೇಳ್ತಾನೆ, ನನ್ನ ಕುರಿಗಳಿಗೆ ನಾನು ಪ್ರಾಣ ಕೊಡ್ತೇನೆ, ನನ್ನ ಕುರಿಗಳಿಗೆ ನಾನು ಜೀವ ಕೊಡೋಕ್ಕೆ ಬಂದಿದ್ದೀನಿ. ಕಳ್ಳ ಕದ್ದುಕೊಳ್ತಾನೆ, ಕೊಯ್ತಾನೆ, ನಾಶ ಮಾಡಿ ಹೋಗ್ಬಿಡ್ತಾನೆ. ನಾನಾದರೂ ಅವುಗಳಿಗೆ ಜೀವ ಇರಬೇಕಂತ, ಅವ್ರನ್ನ ಪೋಷಿಸ್ಬೇಕಂತ, ಅವ್ರನ್ನ ಬೆಳೆಸಬೇಕಂತ, ಅವ್ರನ್ನ ಕಟ್ಟಬೇಕಂತ, ಹಾಳಾಗಿ ಹೋಗದಾಗೆ ನೋಡ್ಕೊಳ್ಬೇಕಂತ ಅವರಿಗೋಸ್ಕರ ಯಜ್ಞದ ಕುರಿಮರಿಯಾಗಿ ಈ ಲೋಕಕ್ಕೆ ಬಂದಿದ್ದೀನಿ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಮೋಸಸ್ಗೆ ದೇವರು ಹೇಳ್ತಾ ಇದ್ದಾರೆ, ಫರೋಹನ ಮುಂದೆ ನಿನ್ನನ್ನು ರಾಜನಾಗಿ ಅಲ್ಲ ದೇವರಾಗಿ. ಪ್ರಿಯ ಸಹೋದರಿಯೇ, ಸತ್ಯವೇದ ಹೇಳ್ತದೆ, ಚರಿತ್ರೆ ಹೇಳ್ತದೆ, ಮೋಸಸ್ ಫರೋಹನ ಮುಂದೆ ಏನೆಲ್ಲ ಮಿರಾಕಲ್ ಮಾಡಿದ್ನೋ ಅವನು ಆ ರಾಜ್ಯದ ಮಂತ್ರವಾದಿಗಳನ್ನ ಕರೆಸಿ ಅವ್ರಿಗೆ ಹೇಳ್ತಾರೆ, ನೋಡಿ ಮೋಸಸ್ ಏನು ಮಿರಾಕಲ್ ಮಾಡ್ತಾನೋ ಆ ಮಿರಾಕಲ್ಗೆ ತದ್ವಿರುದ್ಧವಾಗಿ ನೀವು ಮಿರಾಕಲ್ ಮಾಡಬೇಕು. ಮಿರಾಕಲ್ ಅಂದರೆ ಅದ್ಭುತ. ಅವನು ಕೋಲ್ನಾಕಿ ಹಾವು ಮಾಡಿದ್ನ, ನೀವು ಏನು ಮಾಡಬೇಕು? ಕೋಲಾಕಿ ಹಾವು ಮಾಡಬೇಕು. ಅವನು ಮಳೆ ಬರ್ಸಿದ್ನ, ನೀವೇನು ಮಾಡಬೇಕು? ಮಳೆ ಬರ್ಸ್ಬೇಕು. ಅವನು ಏನೆಲ್ಲ ಮಾಡ್ತಾನೋ ಅದನ್ನು ನೀವು ಮಾಡಬೇಕು. ಮಾಡದೆ ಹೋದ್ರೆ ನಿಮ್ಮನ್ನು ಕೊಂದು ಬಿಡ್ತೀನಿ ಅಂತಾನು. ಮಂತ್ರವಾದಿಗಳಿಗೆ ಒಂದೇ ಭಯ, ಅದು ಸತ್ಯವೇದ ಹೇಳ್ತದೆ. ಮೋಸಸ್ ಮಾಡಲ್ಪಟ್ಟಂಥ ಅನೇಕ ಅದ್ಭುತಗಳಲ್ಲಿ ಅವರ ಕಡೆಯ ಮಂತ್ರವಾದಿಗಳು ಸ್ವಲ್ಪ ಮಾತ್ರ ಮಾಡಲಿಕ್ಕೆ ಸಾಧ್ಯವಾಯಿತು. ಮೋಸಸ್ಗೆ ವಿರುದ್ಧವಾಗಿ ಎದುರಾಗಿ ನಿಲ್ಲುವಂಥ ಶಕ್ತಿ ಫರೋಹನ ಬಳಿ ಇರಲಿಲ್ಲ ಅಂತ. ಮೋಸಸ್ಸನ್ನು ಎದುರಿಸಕ್ಕೆ ಅವರ ಕೈಯಲ್ಲಿ ಆಗದೆ ಹೋಯಿತು. ಕಾರಣ ಏನು? ಪೌಲ್ ಹೇಳ್ತಾನೆ, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವವನು ದೊಡ್ಡವನು. ಹಲ್ಲೆಲೂಯಾ. ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿ ವಾಸ ಮಾಡತಕ್ಕವನು ದೊಡ್ಡ ದೇವರು. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಈ ಪವರ್ನ ದೇವರು ಮೋಸಸ್ಗೆ ಕೊಟ್ಟಿದ್ದಕ್ಕೆ ಅವನು ಧೈರ್ಯವಾಗಿ ಫರೋಹನ ಮುಂದೆ ಹೋಗ್ತಾನೆ. ಆದರೂ ಹೋಗೋಕ್ಕೆ ಮುಂಚೆ ಹೇಳ್ತಾನೆ, ಯೆರೆಮೀಯ ಹೇಳ್ದ, ನನ್ನ ಬಾಲಕಪ್ಪ, ನನಗಷ್ಟು ಕೆಪಾಸಿಟಿ ಇಲ್ಲ, ಮಾತಾಡೋಕ್ಕೆ ಬರಲ್ಲ ಅಂತ. ದೇವ್ರು ಹೇಳ್ತಾರೆ, ಇಲ್ಲ 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 ಇಲ್ಲ, ನೀನು ಯಾರೇ ಆಗಿರು, ಚಿಕ್ಕವನಾಗಿರು, ಯಾರ ಬಳಿಗೆ ನಾನು ನಿನ್ನನ್ನು ಕಳಿಸ್ತೇನೋ ಅಂಜದೆ, ಭಯಪಡದೆ,
ನಂಬಿಕೆಯಿಂದ, ನಿರೀಕ್ಷೆಯಿಂದ ನನ್ನ ಆಜ್ಞೆಗಳನ್ನು ನೀನು ಪಾಲಿಸಲೇಬೇಕು. ನಾನು ಯಾರ ಬಳಿಗೆ ನಿನ್ನ ಕಳಿಸ್ತೀನೋ ಅವ್ರ ಬಳಿಗೆ ಹೋಗಿ ಅವರ ವಿಷಯದಲ್ಲಿ ನೀನು ಮಾತಾಡು. ಅದನ್ನು ನಾನು ನೆರವೇರಿಸ್ತೇನೆ. ಮೋಸಸ್ ಹೇಳ್ತಾನೆ ನನಗೆ ಬಾಯಿ ಬರಲ್ಲ ಅಂತ. ಮೋಸಸ್ಗೆ ಪ್ರತಿಯಾಗಿ ಅವರ ಅಣ್ಣನನ್ನು ದೇವರು ಪ್ರವಾದಿಯಾಗಿ ಎಬ್ಬಿಸ್ತಾನೆ. ಪ್ರಿಯ ಸಹೋದರಿಯೇ, ಫರೋನ ಮುಂದೆ ಹೋಗಿ ಮೋಸಸ್ ಏನು ಹೇಳಬೇಕೋ ಅದೆಲ್ಲ ಆರೋನ್ಗೆ ಹೇಳುವಾಗ ಆರೋನ್ ಹೇಳ್ತಾನೆ, ಫರೋಹ ದೇವರು ಇದನ್ನು ಹೇಳ್ತಾ ಇದ್ದಾರೆ. ಇವತ್ತು ನನಗೂ ನಿನಗೆ ಬಾಯಾಗಿ ದೇವರು ಯಾರನ್ನೇ ಇಟ್ಟಿದ್ದಾನೆ? ನನಗೂ ನಿನಗೂ ಬಾಯಾಗಿ ದೇವರು ಯಾರನ್ನ ಇಟ್ಟಿದ್ದಾರೆ? ಹೇಳ್ರಿ. ನನಗೂ ನಿಮಗೂ ಬಾಯಿಯಾಗಿ ದೇವರು ಇವತ್ತು ಯಾರನ್ನ ಇಟ್ಟಿದ್ದಾರೆ? ಯೇಸು ಕ್ರಿಸ್ತನ ಮೂಲಕವಾಗಿ ಕೊಡಲ್ಪಟ್ಟ ಪರಿಶುದ್ಧ ಆತ್ಮನ ಇಟ್ಟಿದ್ದಾರೆ. ಒಂದು ಆಮೇಲೆ ಹೇಳಿ. ನೀವು ನಂಬಿಕೆಯಿಂದ ಮಾಡುವಾಗ ನಿಮ್ಮ ಒಳಗಡೆ ಒಂದು ಕನ್ಫರ್ಮೇಷನ್ ಬರುತ್ತೆ. ಇದನ್ನು ದೇವರು ಅಗ್ರಿ ಮಾಡಿದ್ದಾನೆ, ಇದನ್ನು ದೇವರು ಅಕ್ಸೆಪ್ಟ್ ಮಾಡಿದ್ದಾನೆ, ಇದನ್ನು ನೀನು ಹೇಳು. ಯಾವಾಗ ಹೇಳಲಿಕ್ಕೆ ಸಾಧ್ಯ? ದೇವ್ರಿಗೂ ನಮಗೆ ನಿಕಟವಾದ ಒಂದು ಸಂಪರ್ಕ ಇರುವಾಗ ಮಾತ್ರ ಸಾಧ್ಯ. ಸಂಪರ್ಕ ಇಲ್ದಿರ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಸರಿಯಾದ ಕನೆಕ್ಷನ್ ನಮಗೂ ದೇವ್ರಿಗಿಲ್ಲ ಅಂದರೆ ಏನು ಹೇಳೋಕ್ಕಾಗಲ್ಲ. ಯಾವಾಗ ಕಮ್ಯುನಿಕೇಷನ್ ಕನೆಕ್ಷನ್ ಕರೆಕ್ಟಾಗಿರುತ್ತೋ ನೀನು ಹಾಕೋ ಮೊಣಕಾಲ್ಗೆ ದೇವ್ರು ಉತ್ತರ ಕೊಟ್ಟುಬಿಡ್ತಾರೆ. ಒಂದು ಆಮೇಲೆ ಹೇಳ್ರಿ. ದಾನಿಯಲ್ಲಿ ಮೊಣಕಾಲು ಹಾಕ್ದ, ದೇವದೂತ ಇಳಿದು ಬಂದುಬಿಟ್ಟ. ಆ ದೇವದೂತ ಹೇಳ್ತಾನೆ, ದಾನಿಯಲ್ ನಿನ್ನ ಆರಂಭದ ಪ್ರಾರ್ಥನೆಯಲ್ಲೇ ನಿನ್ನ ವಿಜ್ಞಾಪನೆ ದೇವರ ಮುಂದೆ ಬಂದುಬಿಡ್ತು. ದೇವರಿಂದ ನಿನಗೋಸ್ಕರ ಉತ್ತರ ತಗೊಂಡು ಬಂದಿದ್ದೀನಿ. ದೇವರು ಹೇಳಿದ್ರು, ಹೋಗಿ ದಾನಿಯೇಲನನ್ನು ನೀನು ಬಲಪಡಿಸು. ನಾವೆಷ್ಟೋ ಜನ ವಿಜ್ಞಾಪನೆ ಮಾಡ್ತೀವಿ. ನೀವು ಪ್ರಾರ್ಥನೆ ಮಾಡುವಾಗ ಕಣ್ಣಲ್ಲಿ ನೀರು ಬಂದಿದೆಯಾ? ನಿಮ್ಮ ಹೃದಯ ಒಡೆಯಲ್ಪಟ್ಟಿದೆಯಾ? ಈಗ ಯಾರೋ ಹೇಳಿದ್ರು ಒಂದು ಮಗು ಕಳೆದೋಗಿದೆ ಅಂತ. ಅವ್ರ ತಂದೆ ತಾಯಿ ಜೀವ ಎಷ್ಟು ಹೊಡ್ಕೊಳ್ಳುತ್ತೆ. ಅವ್ರಿಗೆ ಇವಾಗೆಲ್ಲ ಒಳ್ಳೆ ಥಾಟ್ಸ್ ಬರಲ್ಲ. ಅವ್ರ ತಲೆ ಒಳಗೆ ಯಾವುದು ಒಳ್ಳೇದು ಬರಲ್ಲ. ಅವ್ರಿಗೆ ಭಯ ಆಗ್ಬಿಟ್ಟಿರ್ತದೆ. ನನ್ನ ಮಗುನ ಯಾರು ಕತ್ಕೊಂಡು ಹೋಗ್ಬಿಟ್ರು? ನನ್ನ ಮಗು ಜೀವಂತವಾಗಿದೆಯಾ? ನನ್ನ ಮಗು ಸತ್ತೋಗ್ಬಿಟ್ಟಿದೆಯಾ? ನನ್ನ ಮಗು ಎಲ್ಲೋಗ್ಬಿಟ್ಟಿದೆ? ಯಾರು ಎಳ್ಕೊಂಡು ಹೋಗ್ಬಿಟ್ರಪ್ಪ? ಯಾರು ಕರ್ಕೊಂಡು ಹೋಗ್ಬಿಟ್ರಪ್ಪ? ಆ ತಂದೆ ತಾಯಿಗೆ, ಆ ಮನೆಯವ್ರಿಗೆ ಒಳ್ಳೆ ಯೋಚನೆ ಬರಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಮೊಣಕಾಲು ಹಾಕಿ ಕರ್ತನ ಕಡೆಗೆ ತಿರುಗಬೇಕು. ನಾವು ಸತ್ತೋದವರಿಗೆ ಜೀವ ಕೊಡೋ ದೇವರು ಕಳೆದು ಹೋದದ್ದನ್ನು ಹುಡುಕಿ ತರೋದಕ್ಕೆ ಶಕ್ತನಾಗಿದ್ದಾನೆ. ಎಷ್ಟು ಜನ ನಂಬ್ತೀರ ದೇವರಿಂದ ಇದು ಸಾಧ್ಯ? ಒಂದು ಸಿಸ್ಟರ್ ನನಗೆ ಸಿಕ್ಕಿದ್ರು ಸ್ವಲ್ಪ ವರ್ಷಗಳ ಹಿಂದೆ. ಒಂದು ಕಡೆ ಪ್ರಾರ್ಥನೆಗೆ ಹೋಗಿದ್ದಾಗ ಆ ತಾಯಿ ನನ್ನ ಹುಡುಕೊಂಡು ಬಂದಿದ್ರು. ಪಾಸ್ಟರ್, ನನ್ನ ಮಗ ಮನೆ ಬಿಟ್ಟು ಹೋಗಿ ಕಳೆದೋಗಿ 8 ವರ್ಷ ಆಗೋಯ್ತು. ನಮಗೆ ಒಂದೇ ಒಂದು ರಿಪೋರ್ಟ್ ಬೇಕು. ಅವನು ಬದುಕಿದ್ದಾನ, ಸತ್ತೋಗಿದ್ದಾನ? ಸತ್ತೋಗಿದ್ರೆ ಒಂದು ಫೋಟೋ ಇಟ್ಕೊಳ್ತೀವಿ ಮನೆ ಒಳಗೆ. ಬದುಕವನೆ ಅಂದರೆ ನಾನು ಜೀವ ಇರೋವರೆಗೂ ಅವನಿಗೋಸ್ಕರ ಕಾಯ್ತೀನಿ. ನಾನು ನಿಮ್ಮ ಹತ್ರ ನಿರೀಕ್ಷೆಯೊಂದಿಗೆ ಬಂದಿದ್ದೀನಿ. ನಾನು ನಂಬ್ತೀನಿ ದೇವ್ರು ನಿಮ್ಮ ಜೊತೆ ಮಾತಾಡ್ತಾರೆ ಅಂತ. ಇವರೆಲ್ಲ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ ಅಂದರು. ಇದು ನನಗೆ ಕಠಿಣಕರವಾದ ಒಂದು ಪ್ರಶ್ನೆ. ಆ ನಂಬಿಕೆಯನ್ನು ನೋಡಿ ದೇವರು ಹೇಳ್ತಾನೆ, ಯೇಸು ಸ್ವಾಮಿ, ನಿಮ್ಮ ನಂಬಿಕೆ ಅಂತ ನಿಮಗಾಗಲಿ. ನೀವು ನಂಬಿದ್ರೆ ದೇವರ ಮಹಿಮೆ ಇಳಿದು ಬರುತ್ತಂತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದೇವರ ಮಹಿಮೆಗೋಸ್ಕರ. ಆ ತಾಯಿಯ ಕಣ್ಣೀರು, ಮಗ ಕಳೆದು ಹೋಗಿ 8 ವರ್ಷ ಪ್ರಾರ್ಥನೆ ಮಾಡಿ 15ನೇ ದಿನಕ್ಕೆ ಅವ್ರ ಮಗ ಆಂಧ್ರದಿಂದ ಬಂದುಬಿಟ್ಟ. ತೂಕ ಬರಲಿಲ್ಲ. ಕಳೆದೋಗಿರೋದು ಅವ್ರ ಮಗ ಪಾಸ್ಟರ್, ನಮ್ಮ ಮಗ ಅಲ್ಲ. ದೇವ್ರು ಮಾಡಿದ್ದಕ್ಕೆ ನೀವು ಅಲ್ಲೇಲೂ ಹೇಳಬೇಕಾಗಿತ್ತು. ನಂದು ವಾಯ್ಸ್ ಕೇಳುತ್ತಾ?
ನೀವೆಲ್ಲ ಕಳೆದೋಗಿದ್ರ? ಆ ಮಗ ಕಳೆದೋಗಿದ್ದ. 8 ವರ್ಷದ ಮೇಲೆ ಜೀವವುಳ್ಳ ದೇವರು ಆ ತಾಯಿ ಕಣ್ಣೀರನ್ನ ನೋಡಿ 15 ದಿನದಲ್ಲಿ, ನಾನು ಕಟ್ಟುಕತೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ನಡೆಯಲ್ಪಟ್ಟಂಥ ಘಟನೆ ಇದು. ಇವತ್ತಿಗೂ ಜೀವಂತವಾಗಿದ್ದಾರೆ ಅವರು. ಅವ್ರು ಹೇಳ್ತಾರೆ, ನಿಮ್ಮ ಪ್ರಾರ್ಥನೆಯಿಂದ 8 ವರ್ಷದ ನಂತರ ನನ್ನ ಮಗ ಬಂದುಬಿಟ್ಟ ಅಂತ. 8 ವರ್ಷಗಳ ಕಾಲ ಆಂಧ್ರ ಪ್ರದೇಶದ ಯಾವುದೋ ಮೂಲೆಯಲ್ಲಿ ಮಾನಸಿಕವಾದ ರೋಗದ ನಿಮಿತ್ತ ಕುಟುಂಬವನ್ನು ಬಿಟ್ಟು ಎಲ್ಲೋ ವಾಸ ಮಾಡ್ತಾ ಇದ್ದವನಿಗೆ ನನ್ನ ದೇವ್ರ ಕನೆಕ್ಷನ್ ಕೊಡ್ತಾನೆ. ನಿಮ್ಮ ಕನೆಕ್ಷನ್ ದೇವ್ರ ಹತ್ರ ಕರೆಕ್ಟ್ ಆಗಿದ್ರೆ ಎಲ್ಲೆಲ್ಲಿ ಕನೆಕ್ಷನ್ ಕಟ್ ಆಗಿರುತ್ತೋ ಅದನ್ನು ಅವನು ಸರಿ ಮಾಡ್ತಾನೆ ರೀ. ಆ ತಾಯಿ ಬಂದು ಹೇಳ್ತಾಳೆ, ನನ್ನ ಮಗ ಇಲ್ಲ ಅಂತ. 15 ದಿನ ಆದಮೇಲೆ ಫೋನ್ ಬರುತ್ತೆ, ಪಾಸ್ಟರ್ ನನ್ನ ಮಗ ನನ್ನ ಮನೆ ಮುಂದೆ ಬಂದು ನಿಂತವನೇ. ಅದು ಹೆಂಗೆ ಬಂದ ಗೊತ್ತಿಲ್ಲ ರೀ. ಹೆಂಗೆ ಬಂದ ಅಂದರೆ ಜೀವವುಳ್ಳ ದೇವರು ಕರ್ಕೊಂಡು ಬಂದಿದ್ದಾರೆ. ಹಲ್ಲೆಲೂಯ. ಇದು ಒಂದೇ ಘಟನೆ ಅಲ್ಲಮ್ಮ ಪ್ರಿಯ ಸಹೋದರ ಸಹೋದರಿಯೇ. ಇನ್ನೊಂದು ಮುಸ್ಲಿಂ ಕುಟುಂಬದಲ್ಲಿ ಗಂಡ ಬಿಟ್ಟೋಗಿ 4 ತಿಂಗಳಾಗೋಗ್ಬಿಟ್ಟಿದೆ. ಹೆಂಡತಿ ಅಳ್ತಾಳೆ, ಮಕ್ಕಳು ಅಳ್ತಾರೆ, ನನ್ನ ಗಂಡ ಇದ್ದಾನ ಇಲ್ಲ. ಅನೇಕ ಮಸೀದಿಗಳಿಗೆ ಹೋಗಿದ್ದಾರೆ, ಅವರಿಗೆ ಉತ್ತರ ಸಿಕ್ಕಿಲ್ಲ. ಅನೇಕ ದೇವಾಲಯಗಳಿಗೆ ಹೋಗಿದ್ದಾರೆ, ಉತ್ತರ ಸಿಕ್ಕಿಲ್ಲ. ಯೇಸುವಿನ ಬಳಿ ಬಂದು ಆ ತಾಯಿ ಕೇಳ್ತಾಳೆ, ಪಾಸ್ಟರ್ ನನ್ನ ಗಂಡ ಇದ್ದಾನ ಇಲ್ವಾ? ನೀವು ನಂಬಲ್ಲ, ಪ್ರಾರ್ಥನೆ ಮಾಡಿ 1 ಗಂಟೆ ಆಗಿಲ್ಲ, ಅವ್ರ ಗಂಡ ಬಂದುಬಿಟ್ಟ. ಅವರು ಯಾವುದೋ ಊರಲ್ಲಿಲ್ಲ, ಇದೇ ಗಾಡಿಗೆ ಒಪ್ಪದಲ್ಲಿದ್ದಾರೆ ಅವರು. ಅಂದರೆ ನಿಮ್ಮ ಕ್ಯಾಂಪಲ್ಲಿಲ್ಲ, ಹೊರಗಡೆ ಇದ್ದಾರೆ. ಕಾರಣ ಏನು? ನಮ್ಮ ದೇವ್ರ ಜೊತೆ ಕಮ್ಯುನಿಕೇಷನ್ ಕನೆಕ್ಷನ್ ಕರೆಕ್ಟ್ ಆಗಿದ್ದರೆ ದೇವ್ರು ಹೇಳ್ತಾನೆ, ಯೋಶುವನ ಸಂಗಡ ಇದ್ದಾಗೆ, ಮೋಶೆ ಸಂಗಡ ಇದ್ದಾಗೆ, ಓ ಯೆರೆಮೀಯನ ಸಂಗಡ ಇದ್ದಾಗೆ ಇವತ್ತು ನಾನು ನಿಮ್ಮ ಸಂಗಡ ಇರ್ತೇನೆ. ಎಷ್ಟು ಜನಕ್ಕೆ ಆಸೆ ದೇವ್ರು ನಮ್ಮ ಸಂಗಡ ಇರಬೇಕಂತ? ಎಷ್ಟು ಜನಕ್ಕೆ ಆಸೆ ದೇವ್ರು ನಮ್ಮ ಸಂಗಡ ಇರಬೇಕಂತ? ಅದಕ್ಕೆ ದೇವರು ಹೇಳ್ತಾನೆ, ನಾನು ನಿಮ್ಮಲ್ಲಿದ್ದು ಅನ್ಯ ಜನಗಳ ಮುಂದೆ ನಿಮ್ಮನ್ನು ದೇವರುಗಳಾಗಿ ಇಡೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನಕ್ಕೆ ದೇವರಾಗಕ್ಕೆ ಇಷ್ಟ? ಅಯ್ಯೋ ದೇವರು ಅಂತ ಹೇಳ್ಬೇಡಿ ಪಾಸ್ಟರ್, ತುಂಬ ಕಷ್ಟ ಆಗುತ್ತೆ. ನೀನು ದೇವ್ರಿಗೆ ಒಪ್ಪಿಸ್ಕೊಟ್ರೆ ನಿನ್ನೆಲ್ಲ ಕೋಪ ಆಚೆ ಹೋಗುತ್ತೆ, ಹೊಟ್ಟೆ ಕಿಚ್ಚು ಆಚೆ ಹೋಗುತ್ತೆ, ಜಗಳ ಆಚೆ ಹೋಗುತ್ತೆ, ವಿಚಾರ ಆಚೆ ಹೋಗುತ್ತೆ. ಬೇಡದಿರತಕ್ಕ ಸಂಗತಿಗಳು ನಿನ್ನ ಬಿಟ್ಟು ಆಚೆ ಹೋಗುತ್ತೆ. ಒಂದು ತಾಯಿ ತನ್ನ ಮಗ ಕುಡ್ಕ ಆಗಿ ಮೋರಿಲೆಲ್ಲ ಬಿದ್ದೋಗ್ಬಿಟ್ಟಿರ್ತಾ ಇತ್ತು. ಬೆಳಗ್ಗೆ ಹೋಗುವಾಗ ಕ್ಲೀನಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋನವನು, ರಾತ್ರಿ ತಾಯಿ ಡ್ರೆಸ್ ಮಾಡಿಕೊಂಡು ಎಲ್ಲೋ ಹೋಗೋನೆ ಅಂತ ಹುಡುಕಿ ಬರಬೇಕಾಗಿತ್ತು. ಅವ್ರದ್ದು ಅಳಲು, ನನ್ನ ಮಗ ಯಾವಾಗ ಚೇಂಜ್ ಆಗ್ತಾನೆ, ನನ್ನ ಮಗ ಯಾವಾಗ ಸರಿ ಆಗ್ತಾನೆ ಸರ್. 11 ವರ್ಷಗಳಿಂದ ಅವನು ಕುಡಿದು ತನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದನ್ನು ಬಿಡಿಸೋಕೆ ಆಗಲ್ವಾ? ಆ ತಾಯಿ ಸತತ 6 ವರ್ಷಗಳ ಕಾಲ ಆ ಮಗನಿಗಾಗಿ ಪ್ರಾರ್ಥನೆ ಮಾಡೋದು ಬಿಡಲಿಲ್ಲ. ಕಷ್ಟ ಇರಲಿ, ಸುಖ ಇರಲಿ, ನೋವಿರಲಿ, ಏನೇ ಇರಲಿ, ಆ ಮಗನಿಗಾಗಿ ಇಟ್ಟ ಪ್ರಾರ್ಥನೆ ಹಗಲು ರಾತ್ರಿ ಮಾಡಲ್ಪಟ್ಟ ನಿಮಿತ್ತ ಆ ತಾಯಿಯ ಪ್ರಾರ್ಥನೆ ದೇವರು ವ್ಯರ್ಥ ಮಾಡಲಿಲ್ಲ. ಕುಡಿದು ಮೋರಿಲಿ ಬೀಳ್ತಾ ಇದ್ದ ವ್ಯಕ್ತಿ ಇವತ್ತು ದೇಶ ವಿದೇಶಗಳಲ್ಲಿ ಯೇಸು ದೇವರಂತ ಹೇಳುವಂಥ ಶಕ್ತಿಯಾಗಿ ದೇವರು ಮಾಡಿಬಿಟ್ಟಿದ್ದ. ಅವನಿವತ್ತು ಸಾಧಾರಣ ಒಬ್ಬ ಪಾಸ್ಟರ್ ಅಲ್ಲ, ಇಂಟರ್ನ್ಯಾಷನಲ್ ಪಾಸ್ಟರ್ ಆಗಿ ದೇವರು ಎತ್ತಿಬಿಟ್ರು. ಕಾರಣ ಏನು? ಆ ತಾಯಿಯ ಮೊಣಕಾಲಿನ ಪ್ರಾರ್ಥನೆ, ಆ ತಾಯಿಯ ಉಪವಾಸದ ಪ್ರಾರ್ಥನೆ, ಆ ತಾಯಿಯ ಕಣ್ಣೀರಿನ ಪ್ರಾರ್ಥನೆ. ಇವತ್ತು ಆ ಮಗ ಅನೇಕ ದೇಶಗಳಿಗೆ, ಅನೇಕ ಜನಗಳ ಮಧ್ಯದಲ್ಲಿ ಅವನ ಜೀವನ ಮಾರ್ಪಾಟಾಗಿದ್ದನ್ನು ಅವನು ಹೇಳುವಾಗ ಅನೇಕರ ಕಣ್ಣಲ್ಲಿ ನೀರು ಬರ್ತದೆ. ಕಾರಣ ಏನು? ದೇವರ ವಾಗ್ದಾನ ತಪ್ಪೋದಿಲ್ಲ.
ಬರೀ ನಾವು ಹಾಡು ಹೇಳಿದ್ರೆ ಪ್ರಯೋಜನ ಇಲ್ಲ. ಆ ವಾಗ್ದಾನವನ್ನು ಯಾಕೋಬನ ಹಿಡ್ಕೊಂಡಾಗ ನಾನು ನೀನು ಹಿಡ್ಕೊಳ್ಳುವಾಗ ಅದರಲ್ಲಿ ಜೀವ ಬರ್ತದೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಅವನು ವಾಗ್ದಾನ ಮಾಡಿದ ದೇವರು ನಂಬಿಗಸ್ತಾನೆ. ಮೋಸೆಗೆ ವಾಗ್ದಾನ ಮಾಡ್ದ, ಯೋಶ್ವನಿಗೆ ವಾಗ್ದಾನ ಮಾಡ್ದ, ಯೆರೆಮೀಯನಿಗೆ ವಾಗ್ದಾನ ಮಾಡ್ದ. ಈ ಬೆಳಗ್ಗೆ ಅದೇ ವಾಗ್ದಾನ ನಿಮಗೂ ಮಾಡ್ತಾ ಇದ್ದಾನೆ. ಅವರಿಗೆ ವಾಗ್ದಾನ ಮಾಡಿದ ದೇವರೇ ನಿಮಗೂ ವಾಗ್ದಾನ ಮಾಡ್ತಾ ಇದ್ದಾನೆ. ಎಷ್ಟು ಜನ ಬಿಲೀವ್ ಮಾಡ್ತೀರಾ? ಆಕಾಶ ಭೂಮಿ ಅಳಿದು ಹೋಗುತ್ತೆ, ನಮ್ಮ ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ನೀನು ನಂಬು, ನಿನ್ನ ಮನೆ ಸರಿಯಾಗುತ್ತೆ. ನೀನು ನಂಬು, ನಿನ್ನ ಮಕ್ಕಳು ಸರಿಯಾಗ್ತಾರೆ. ನೀನು ನಂಬು, ನಿನ್ನ ಜೀವನ ಸರಿಯಾಗುತ್ತೆ. ನೀನು ನಂಬು, ನಿಂತೋಗಿರೋ ಕಾರ್ಯ ಪ್ರಾರಂಭ ಆಗಿ ಹೋಗ್ಬಿಡು. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ಎಷ್ಟು ಜನಕ್ಕೆ ಸಮಾಧಾನವಾಗಿರೋಕ್ಕೆ ಇಷ್ಟ? ಸಮಾಧಾನ ಹಣ ಕೊಟ್ಟರೆ ಬರಲ್ಲ. 3 ಅವರ್ ಫಿಲಮಲ್ಲಿ 3 ಗಂಟೆ ಸಮಾಧಾನ ಸಿಗ್ತದೆ. ಪಾರ್ಕಲ್ಲಿ ಹೋಗಿ ಸ್ವಲ್ಪ ಸ್ನೇಹಿತರ ಹತ್ರ ಕೂತ್ಕೊಂಡ್ರೆ 1 ಅವರ್ ಸಮಾಧಾನ ಸಿಗ್ತದೆ. ಅಲ್ಲಿ ಇಲ್ಲಿ ಅಡ್ಡಾಡಿದ್ರೆ ಸ್ವಲ್ಪ ಸಮಯ ನೆಮ್ಮದಿ ಸಿಗುತ್ತೆ. ಪರ್ಮನೆಂಟಾಗಿ ನಿಮಗೆ ಸಮಾಧಾನ ಸಿಗಬೇಕಾ? ಎಲ್ಲ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನೊಬ್ಬನೇ ನಿಮಗೆ ವಿಶ್ರಾಂತಿ ಕೊಡ್ತೀನಿ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ. ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಏಸಪ್ಪ ನನಗೆ ಸಮಾಧಾನ ಕೊಡಪ್ಪ ಕೇಳಿ ನೋಡ್ರಿ. ನಿಮ್ಮ ಒಳಗೆ ಒಂದು ಚಿಂತೆ ಒಳಗೆ ಒಕ್ಕದ ಹಾಗೆ ಪ್ರೊಟೆಕ್ಷನ್ ಮಾಡಿ ನಿಮಗೆ ಸಮಾಧಾನ ಕೊಡ್ತಾನೆ. ಅದಕ್ಕೆ ದಾವೀದ ಹೇಳ್ತಾನೆ, ದೇವರೇ ನಾನು ಕಣ್ಣು ಮುಚ್ಚಿದ ಕೂಡಲೇ ನನಗೆ ನಿದ್ರೆ ಬರ್ತದೆ. ನಿದ್ರೆ ಮಾಡೋಕ್ಕೆ ಒದ್ದಾಡೋ ಅವಶ್ಯಕತೆ ನನಗಿಲ್ಲ. ನಿದ್ರೆ ಮಾಡೋಕ್ಕೆ ಅಂತಲೇ ಸಾರಾಯಿ ಕುಡಿಯೋ ಅವಶ್ಯಕತೆ ನನಗಿಲ್ಲ. ನಿದ್ರೆ ಮಾಡೋಕ್ಕೋಸ್ಕರನೇ ನಿದ್ರೆ ಮಾತ್ರ ತಿನ್ನೋ ಅವಶ್ಯಕತೆ ವಿಶ್ವಾಸಿಗಿಲ್ಲ. ನೀನು ನಂಬಿದ್ರೆ ನೀನು ಯಾವ ಟೈಮಲ್ಲಿ ಮಲ್ಕೊಂಡ್ರು ನನ್ನ ದೇವ್ರ ಸಮಾಧಾನವಾದ ನಿದ್ರೆ ಕೊಡ್ತಾನೆ. ನಿಮ್ಮ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕ್ರಿ, ಆ ಚಿಂತೆನ ಹೊತ್ಕೊಳ್ತಾನೆ. ಎಷ್ಟು ಜನ ನಂಬ್ತೀರ? ಯೋಶುವ ಭಯದಲ್ಲಿದ್ದಾನೆ. ಅವನ ಮುಖನ ನೋಡಿದ ದೇವರು ಹೇಳ್ತಾನೆ, ಭಯ ಪಡಬೇಡ. ಮೋಸೆ ಸಂಗಡ ಇದ್ನಲ್ಲ, ಅವನೇ ಮಾತಾಡ್ತಾ ಇರ್ತಾನೆ, ನಿನ್ನ ಸಂಗಡ ಇರ್ತೀನಿ, ನಿನ್ನ ಜೊತೆನೇ ಇರ್ತೀನಿ, ನಿನ್ನ ಕೈ ಹಿಡ್ಕೊಂಡಿರ್ತೀನಿ, ನೀನು ಹೋಗುವಾಗ ನಿನ್ನ ಮುಂದೆ ನಾನು ಇರ್ತೀನಿ. ನಾನು ಎಲ್ಲರ ಮುಂದೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ಸಾಹೇಬರು ನಂಬಿಕೆಯಿಂದ ಬರ್ತಾರೆ. ಮೊನ್ನೆ ಅವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ಹೇಳಿದ್ರು, ಅವ್ರಿಗೆ ಹೇಳು ಅವ್ರ ಮುಂದೆ ನಾನು ಇರ್ತೀನಿ, ಅವ್ರಿಗೆ ಹೇಳು ಅವ್ರ ಮುಂದೆ ನಾನು ಇರ್ತೀನಿ, ಅವ್ರು ಎಲ್ಲೇ ಹೋದ್ರು ಅವ್ರ ಮುಂದೆ ನಾನು ಇರ್ತೀನಿ. ಅವ್ರಿಗಂದೆ, ಸರ್ ನೀವು ಬೇಕಾದ್ರೆ ನೋಡಿ, ನೀವು ಯಾವುದೇ ಅಧಿಕಾರಿನ ಮೀಟ್ ಆಗಲಿ, ನೀವೆಲ್ಲೇ ಹೋಗಿ ಬನ್ನಿರಿ, ನಿಮಗೆ ದೇವರು ವಿಕ್ಟ್ರಿ ಕೊಡ್ತಾನೆ. ನೀವು ಅಷ್ಟು ಸುಲಭವಾಗಿ ಸೋಲೋಕ್ಕಾಗಲ್ಲ, ಅಷ್ಟು ಸುಲಭವಾಗಿ ದೇವರು ನಿಮ್ಮನ್ನ ಕೈ ಬಿಡಲ್ಲ. ನಿಮ್ಮನ್ನ ಕರೆದ ದೇವರು ನಂಬಿಗಸ್ತ. ನೀವಿಟ್ಟ ನಂಬಿಕೆ, ನೀವಿಟ್ಟ ವಿಶ್ವಾಸ, ನೀವಿಟ್ಟ ಆ ಒಂದು ವಿಧೇಯತೆ, ಅದರ ಪ್ರತಿಫಲ ದೇವರೇನು ಮಾಡ್ತಾನೆ, ಅವರಿಗೆ ವಿರುದ್ಧವಾಗಿ ಎದ್ದೇಳುವಂಥ ಕೆಟ್ಟ ಕಣ್ಣು, ಹೊಟ್ಟೆ ಕಿಚ್ಚು, ಅಂಧಕಾರ ಶಕ್ತಿ, ಮಾಟ ಮಂತ್ರಗಳು, ಯಾವುದೇ ಕುಯುಕ್ತಿ ಕುತಂತ್ರಗಳು ಅವ್ರ ಯಥಾರ್ಥತೆ ಏನು ಮಾಡುತ್ತೆ. ದಾವೀದ್ಗೆ ದೇವರು ವಾಗ್ದಾನ ಮಾಡ್ತಾನೆ. 39ನೇ ಕೀರ್ತನೆಯಲ್ಲಿ, ದಾವೀದ್ ನೀನು ಭಯ ಪಡಬೇಡ, ನಿನಗೆ ಎದುರಾಗಿ ಕುತಂತ್ರಗಳು ಯಾರೆಲ್ಲ ಎಬ್ಬಿಸಿದ್ರು ಅವೆಲ್ಲವನ್ನು ನಾನು ಹೊಡೆದು ಬಿಡ್ತೀನಿ, ನಿನಗೆ ಯಾವುದೂ ಅದು ಜಯಿಸೋದಿಲ್ಲ. ಅದನ್ನು ಈ ಬೆಳಗಿನ ಆರಾಧನೆಯಲ್ಲಿ ನೀನು ನಂಬೋದಾದರೆ ನಿನ್ನ ಮುಂಬಲವಾಗಿ ನನ್ನ ದೇವ್ರು ಇರ್ತಾನೆ. ನೀನು ನಂಬೋದಾದರೆ ನಿನ್ನ ಹಿಂಬಲವಾಗಿ ನನ್ನ ದೇವ್ರು ಇರ್ತಾನೆ. ನೀನು ನಂಬೋದಾದರೆ ನಮ್ಮ ದೇವರು ಎಡಕ್ಕೂ ಬಲಕ್ಕೂ ನಮ್ಮ ಪರವಾಗಿರ್ತಾನೆ. ಪ್ರಿಯರೇ, ಇವತ್ತು ನನ್ನ ಜೊತೆ ನನ್ನ ದೇವರಿದ್ದಾನೆ. ನೀನು ನಂಬುದ್ರೆ ನಿನ್ನ ಜೊತೆ ದೇವರಿರ್ತಾನೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವೊಂದು ತೀರ್ಮಾನ ಮಾಡೋಣ. ದೇವರೇ, ಇವತ್ತಿನ ಬೆಳಗಿನ ಆರಾಧನೆಯಲ್ಲಿ ನೀನು ಮಾತಾಡಿದ್ದೀಯಾ, ಹೌದು, ನೀನು ವಾಗ್ದಾನ ಮಾಡಿದ್ದೀಯಾ, ಹೌದು, ನಿನ್ನ ಜೀವಮಾನ ಕಾಲದಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲಲ್ಲ. ಆ ಮಾತನ್ನು ನೀವು ನಂಬೋದಾದರೆ ನಿನ್ನ ದೇವರು ನಿನ್ನ ಸಂಗಡ ಇದ್ದು ಕಾರ್ಯ ಮಾಡಲಿಕ್ಕೆ ಶಕ್ತನ. ಒಂದೇ ಒಂದು ಮಾತು ಹೇಳಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ. ನನಗೆ 2004 ಒಂದು ದೊಡ್ಡ ಸೇವಕರ ಬಳಿಗೆ ನಾನು ಹೋದಾಗ ಅವರೊಂದು ಪ್ರವಾದನೆ ಮಾತಾಡ್ತಾರೆ ನನಗೆ. ಅವ್ರು ಹೇಳ್ತಾರೆ, ಬ್ರದರ್ ಭಯ ಪಡಬೇಡ,
ನಿನ್ನ ಸುತ್ತಲೂ ಶತ್ರುಗಳಿರ್ತಾರೆ, ನಿನ್ನ ನಡು ನೀರಲ್ಲಿ ಕೈ ಬಿಟ್ಟು ಬಿಡ್ತಾರೆ, ಆದರೆ ಭಯಪಡಬೇಡ. ನಮ್ಮ ದೇವರು ಹೇಳ್ತಾ ಇದ್ದಾನೆ, ಆರೋನನ ಕೋಲ್ ಚಿಗುರುವಾಗೆ ನಿನ್ನ ಕೋಲ್ ದೇವರು ಚಿಗುರಿಸ್ತಾನೆ ಅಂತ. ಆಗ ನನಗೆ ಅರ್ಥನೇ ಆಗಲಿಲ್ಲ, ನನಗೆ ಯಾರು ಶತ್ರುನೇ ಇಲ್ಲವಲ್ಲ, ನನಗೆ ಎನಿಮಿನೇ ಇಲ್ಲವಲ್ಲ, ನನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋರು ಯಾರು ಇಲ್ವಲ್ಲ ಅಂದ್ಕೊಂಡು ನಾನು ಬರುವಾಗ, ತದನಂತರ ನಾನು ಹೋಗ್ತಾ 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 ಗೊತ್ತಾಗುತ್ತೆ, ಓಹ್ ನಮ್ಮ ಮುಂದೆ ಕಣ್ಣಿಗೆ ಕಾಣದಂಥ ವೈರಿಗಳು ನಮ್ಮ ಸುತ್ತಲೂ ಇರ್ತಾರೆ. ಅವ್ರು ಯಾರಿಗೆ ಕಣ್ಣಿಗೆ ಕಾಣ್ತಾರೆ ಅಂದರೆ ದೇವರ ಕಣ್ಣಿಗೆ ಕಾಣ್ತಾ ಇರ್ತಾರೆ. ದೇವರಲ್ಲಿ ನಾನಿದ್ರೆ ನನ್ನ ಕಣ್ಣಿಗೆ ಅವ್ರು ಕಾಣ್ತಾರೆ. ಅವ್ರ ಮೇಲೆ ಜಗಳ ಮಾಡಬೇಕು ಅಂತಲ್ಲ, ದೇವರ ವಾಗ್ದಾನ ಏನು, ವಿಶ್ವಾಸಿಗೆ ನೀನು ಮೌನವಾಗಿರು, ನಾನು ಯುದ್ಧ ಮಾಡ್ತೀನಿ. ನೀನು ಮೌನವಾಗಿರು, ನಿನಗಾಗಿ ನಾನು ಯುದ್ಧ ಮಾಡ್ತೀನಿ. ಯುದ್ಧ ನಂದು, ಜಯ ನಿಮ್ಮದು. ಒಂದಲ್ಲೇಲು ಹೇಳ್ರಿ, ಒಂದಲ್ಲೇಲು ಹೇಳ್ರಿ. ಅವ್ರು ಇವತ್ತಿಗೆ ಆ ಪ್ರವಾದಿ ಇವತ್ತಿಗಿಲ್ಲ, ಅವ್ರು ತೀರೋದ್ರು. ಆದರೆ ಅವ್ರ ಮಾತು ನಿಂತ್ಕೊಂಡಿದ್ದಾರೆ. ಅವ್ರಿಗೆ ಯಾರು ಆಡಿದ ಮಾತು ಅಂದರೆ ನಮ್ಮ ದೇವರು ಅವ್ರಿಗೆ ಮಾತಾಡ್ದ. ಎರೆಮೀನಿಗೆ ಹೇಳ್ತಾನೆ ದೇವರು, ಬಾಲಕ ಅಂತ ನೀನು ಅವಕಾಶ ಬಿಟ್ಕೊಡ್ಬೇಡ, ನಾನು ಯಾರ ಬಳಿಗೆ ಕಳಿಸ್ತೀನೋ ಅವರ ಬಳಿಗೆ ಹೋಗುವಂತ. ಪ್ರಿಯ ಸಹೋದರಿಯೇ, ಇವತ್ತಿಗೂ ಆ ಮಾತನ್ನ ನಾನು ನೆನೆಸ್ಕೊಳ್ತೀನಿ. ಯಾಕೆ ನೆನೆಸ್ಕೊಳ್ತೀನಿ ಅಂದರೆ, ಇವತ್ತು ದೇವರು ಹೇಳ್ತಾನೆ, ನಿನ್ನ ಸುತ್ತಲೂ ಎನಿಮಿಗಳಿದ್ರು ನೀನು ಚಿಂತೆ ಮಾಡಬೇಡ, ಅವರ ಮುಂದೆ ನಿನ್ನ ಕೋಲು ನನ್ನ ಮೇಲಕ್ಕೆ ತರ್ತೀನಿ, ಅವರ ಮುಂದೆ ನಿನ್ನ ಕೋಲನ್ನು ನಾನು ಮೇಲಕ್ಕೆ ತರ್ತೀನಿ. ಯಾಕಂದ್ರೆ ಕರ್ದಾತ ನಂಬಿಗಸ್ತನು. ಅವನು ಹೇಳ್ತಾನೆ, ನಿನ್ನ ಜೀವಮಾನದಲ್ಲ ನಿನ್ನ ಮುಂದೆ ಒಬ್ಬ ಶತ್ರು ನಿಲ್ಲಕ್ಕೆ ಆಗಲ್ಲ. ನಾನು ಯಾರಿಗೋ ಭಯಪಡಿಸೋಕ್ಕೆ ಹೇಳ್ತಾ ಇಲ್ಲ, ನನ್ನ ಭಯಪಡಿಸೋಕ್ಕೆ ಬಂದವರು 4 ಜನ ಸತ್ತೋಗ್ಬಿಟ್ರು. ನನ್ನ ಮೊನ್ನೆ ಯೋನ ಬ್ರದರ್ ಹತ್ರ ಮಾತಾಡ್ತಾ ಇದ್ದೆ, ಬ್ರದರ್ ನಾವು ಯಾರೇ ಆಗಿರ್ಬೋದು, ನನ್ನ ಹಿಂದೆ ಇರೋ ದೇವ್ರು ದೊಡ್ಡವನು. ನಮ್ಮ ಮುಂದೆ ಬರೋ ಶತ್ರುಗಳಿಗೆ ಗೊತ್ತಿಲ್ಲ ನಾವು ಯಾರ ಪವರಲ್ಲಿ ಇದ್ದೀವಿ ಅಂತ. ಪ್ರಿಯ ಸಹೋದರಿಯೇ, ನಮ್ಮಿಂದೆ ಇರೋದು ಯಾರ ಪವರ್ ಅಂದರೆ, ಪರಲೋಕ ಭೂಲೋಕ ಉಂಟು ಮಾಡಲ್ಪಟ್ಟ ಯೆಹೋವನ ಪವರ್. ಯೇಸು ಕ್ರಿಸ್ತನ ಶಕ್ತಿ ಎಲ್ಲ ಶಕ್ತಿಗಳಿಗಿಂತ ದೊಡ್ಡ ಶಕ್ತಿ. ಅವನ ಮಕ್ಕಳ ಪರವಾಗಿ, ಅವನ ಸಭೆಯ ಪರವಾಗಿ, ಅವನ ಜನರ ಪರವಾಗಿ, ಅವನ ನಂಬಿದ ವಿಶ್ವಾಸಿಗಳ ಪರವಾಗಿ ಶತ್ರು ಬಾಲ ಬಿಚ್ಚಿದ್ರು, ನನ್ನ ದೇವರು ಸಹಿಸೋದಿಲ್ಲ ಅಂತ. ಅವನು ಹೇಳ್ತಾನೆ, ನಿಮ್ಮ ಪರವಾಗಿ ನಾನು ಇಳಿದು ಬರ್ತೇನೆ, ನಿಮ್ಮ ಪರವಾಗಿ ನಾನೇ ಇಳಿದು ಬರ್ತೇನಂತೆ. ಅದಕ್ಕೆ ದೇವರು ಹೇಳ್ತಾನೆ, ಯುದ್ಧ ನಂದು, ಜಯ ನಿಮ್ಮದು. ನಮ್ಮ ಡ್ಯೂಟಿ ಏನು? ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡೋದು. ಆದ ಕಾರಣ ದಯಮಾಡಿ ಯೋಶುವನಿಗೆ ದೇವರು ಬಲಪಡಿಸಿದ ಹಾಗೆ ಇವತ್ತು ನಮಗೆ ಬಲಪಡಿಸ್ತಾನೆ. ಮಾಟ ಮಂತ್ರಗಳನ್ನ ನೋಡಿ ಭಯಪಡಬೇಡ್ರಿ, ಅವು ಯಾವುವು ನಮ್ಮನ್ನೇನು ಮಾಡೋದಿಲ್ಲ. ಮಂತ್ರವಾದಿಗಳನ್ನ ನೋಡಿ ಭಯಪಡಬೇಡ್ರಿ, ಅದ್ಯಾವುದು ನಮಗೇನು ಮಾಡೋದಿಲ್ಲ. ಮನೆ ಮುಂದೆ ಬಂದು ಬೀಳ ನಿಂಬೆಣ್ಣ ನೋಡಿ ಭಯಪಡಬೇಡ್ರಿ, ರಕ್ತನ ನೋಡಿ ಭಯಪಡಬೇಡ್ರಿ, ಕುದುರೆ ಕೂದಲನ್ನ ನೋಡಿ ಭಯಪಡಬೇಡ್ರಿ, ಕೋಳಿ ಕತ್ತನ್ನು ನೋಡಿ ನೀವು ಭಯಪಡಕ್ಕೆ ಹೋಗಲೇಬೇಡಿ. ಯಾಕಂದ್ರೆ ದೇವರು ಹೇಳ್ತಾನೆ, ಯೇಸುವಿನ ರಕ್ತ ಯಾರ ಬಾಗಿಲಿನ ಮೇಲೆ ಇದೆಯೋ ಅವರಿಗೆ ಯಾವ ಕೇಡು ಸಂಭವಿಸೋದೇ ಇಲ್ಲ, ಯಾವ ಕೇಡು ಸಂಭವಿಸೋದೇ ಇಲ್ಲ, ಯಾವ ಕೇಡು ನಿಮಗೆ ಯಾವ ಹಾನಿ ಮಾಡೋದಿಲ್ಲ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಮಾಟ ಮಂತ್ರ ಅಂದರೆ ಭಯ? ಮಾಟ ಮಂತ್ರ ಅಂದರೆ ಭಯ ಇಲ್ವಾ? ಟಿ ವಿಲೆಲ್ಲ ನೋಡಿಲ್ಲ ನೀವು? ಮಾಟ ಮಂತ್ರ ಮಾಡಿದ ತಕ್ಷಣ ಅವ್ನು ಸತ್ತೋಗ್ಬಿಡ್ತಾನೆ. ಹೋಗ್ಲಿ, ದೆವ್ವ ಐತೆ ಅಂತ ನಂಬ್ತೀರಾ? ದೆವ್ವ ಐತೆ ಅಂತ ನಂಬ್ತೀರಾ? ನಾನು ನಂಬ್ತೀನಿ. ದೆವ್ವ ಇದೆ ರೀ, ದೆವ್ವ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಡಿ, ನಿಮ್ಮ ಜುಟ್ಟನ್ನ ಹರಿದು ಬಿಡ್ತದದ್ದು ಬಂದು. ನಾನು ಎಷ್ಟೋ ಮನೆಗಳಲ್ಲಿ ಹೋಗಿದ್ದೀನಿ ರೀ, ಪಾತ್ರೆಗಳು ದಡಮ್ 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 ಅಂತ ಬಿದ್ದಿದೆ, ಮಿಕ್ಸಿ ನಿಂತೋಗಿರೋ ಮಿಕ್ಸಿ ಓಡಿದೆ, ಗ್ರೈಂಡರ್ ಆನ್ ಆಗಿದೆ, ಲೈಟ್ಗಳೆಲ್ಲ ಉರಿಯುತ್ತೆ, ನೀವು ಕೂತಿದ್ರೆ ಹಂಗೆ ಗರ 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 ಅಂತ ತಿರುಗುತ್ತೆ. ಅನುಭವ ಆಗಿದೆಯಾ? ಅನುಭವ ಆಗಿಲ್ಲ ಅಂದರೆ ನೀವು ಬೆಳೆದಿಲ್ಲ ಅಂತ, ದೆವ್ವದ ಜೊತೆ ನೀವು ಆಟ ಆಡಿಲ್ಲ ಅಂತ. ಯಾಕಂದರೆ ಎಷ್ಟೋ ಗಂಡಂದ್ರು ಹೇಳ್ತಾರೆ, ನನ್ನ ಹೆಂಡ್ತಿನೇ ನನಗೆ ದೆವ್ವ ಥರ ಕಾಣ್ತಾಳೆ, ಆ ದೆವ್ವದ ಮುಂದೆ ಬೇರೆ ದೆವ್ವ ಆಯ್ತಾ ಅಂತ. ಎಷ್ಟೋ ಹೆಂಡ್ತಿರು ಹೇಳ್ತಾರೆ, ನನ್ನ ಗಂಡನ ಮುಂದೆ ದೆವ್ವ ಆಯ್ತಾ? ಅವನಿಗಿರೋ ದೆವ್ವ ಹೋದರೆ ಸಾಕು ಬ್ರದರ್, 15 ವರ್ಷ ಆಯಿತು ಆ ದೆವ್ವ ಬಿಟ್ಟೋಗಿಲ್ಲ ಅಂತ. ನಿಜ, ಹೆಂಡ್ತಿದಿರಿಗೆ ಗಂಡದಿರು ದೆವ್ವ,
ಗಂಡಸರಿಗೆ ಹೆಂಡತಿದಿರು ದೆವ್ವ, ಮಕ್ಕಳಿಗೆ ಅಪ್ಪ ಅಮ್ಮ ದೆವ್ವ, ಅಪ್ಪ ಅಮ್ಮನಿಗೆ ಅವ್ರ ಮಕ್ಕಳೇ ದೆವ್ವಗಳು. ಮಗು ಬೇಕು ಮಗು ಬೇಕು ಅಂತ ಹೇಳ್ತಾರೆ. ಹುಟ್ಟಿದ ಮೇಲೆ ಇದೊಂದು ಪಿಚಾಚಿ ಅಂತ ನಾವು ಅದು ಅಳಂಗಿಲ್ಲ ಜೋರಾಗಿ. ಏನು ಹೇಳ್ತದೆ ಬ್ರದರ್ ಇದು? ನನಗೆ ಯಾರೋ ಒಂದು ತಾಯಿ ತಗೊಂಬಂದಿದ್ರು, ಈ ಮಗು ಅಳ್ದಿರಂಗೆ ಮಾಡಿಬಿಡಿ ಅಂತ. ಅಳ್ದಿರಂಗೆ ಮಾಡಬೇಕು ಅಂದ್ರೆ ಆ ಮಗುನೇ ಮೇಲಕ್ಕೆ ಹೋಗ್ಬಿಡ್ಬೇಕು ಅಂತ. ಮಗು ಇದ್ದ ಮೇಲೆ ಅಳಬೇಕು, ಅದು ಗಲಾಟೆ ಮಾಡಬೇಕು, ಅದು ತುಂಟುತನ ಮಾಡೋಕ್ಕೆ ಬಿಡಬೇಕು. ಹಂಗನ್ಬಿಟ್ಟು ಮನೆಯಲ್ಲ ಟಿ ವಿ ಫ್ರಿಜ್ಜೆಲ್ಲ ಹೊಡೆಯೋಕ್ಕೆಲ್ಲ ಬಿಡಬೇಡಿ, ಹುಷಾರಾಗಿ ನೋಡ್ಕೊಳ್ರಿ, ಆಟ ಆಡೋಕ್ಕೆ ಬಿಡ್ರಿ. ಇವತ್ತು ತುಂಟುತನ ಮಾಡಿದ್ರೆ ಅದು ಮೇಲೆ ಬರುವಾಗ ಸರಿಯಾಗಿ ಬೆಳೆಯುತ್ತೆ. ಅದಕ್ಕೆ ಜ್ಞಾನಿಗಳು ಹೇಳ್ಕೊಡ್ತಾರೆ, 5 ವರ್ಷದವರೆಗೂ ಮಗುನ ಹೊಡಿಬಾರ್ದಂತೆ, ಬಾಯಲ್ಲೇ ಗದರಿಸ್ಬೇಕಂತೆ. 6 ವರ್ಷ ಆಗ್ತಾ ಇದ್ದಂಗೆ ಚಿಕ್ಕದ ಕೋಲು ಹಿಡ್ಕೊಂಡು ಹೊಡಿಬೇಕಂತೆ, ಅದಕ್ಕೊಂದು ಟೈಮ್ವರೆಗೂ. ಆ ಪ್ರಾಯ ಬಂದಮೇಲೆ ತಿರ್ಗಾ ಬಾಯಲ್ಲೇ ಹೇಳಬೇಕಂತೆ. ಆವಾಗ ಮಗು ಒಂದು ಶಿಸ್ತನ್ನು ಕಲಿಯುತ್ತಂತೆ. ಪ್ರಿಯ ಸಹೋದರಿ, ನಮ್ಮ ದೇವರು ಮುಂದೆ ಹೋಗ್ರಿ, ಅವನು ನಿಮಗೆಲ್ಲವನ್ನು ಕ್ರಮಬದ್ಧವಾಗಿ ಕಲಿಸ್ಕೊ. ಯಾರ ಹತ್ರ ಹೆಂಗಿರಬೇಕು, ಎಲ್ಲಿ ಹೆಂಗಿರಬೇಕು, ಅವನ ಮುಂದೆ ಹೆಂಗಿರಬೇಕು, ಅವನ ಮಕ್ಕಳಾಗಿ ಎಲ್ಲಿ ಹೆಂಗೆ ನಡಿಬೇಕು, ಅದು ನನ್ನ ದೇವರು ಕಲಿಸ್ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವರ ಆಸೆ, ಮೋಸನ ಯಾವ ರೀತಿ ಫರೋಹನ ಮುಂದೆ ದೇವರಾಗಿಟ್ನೋ, ಇವತ್ತು ಅದೇ ಪ್ರಕಾರ ನಮ್ಮನ್ನು ಅನ್ಯ ಜನಗಳ ಮುಂದೆ ದೇವರುಗಳಾಗಿರೋಕ್ಕೆ ಇಷ್ಟಪಡ್ತಾನೆ. ಆದ ಕಾರಣ ನಿಮ್ಮ ಹೃದಯದ ಸಿಂಹಾಸನದಲ್ಲಿ ಯಾರು ಬಂದು ಕೂತ್ಕೊಳ್ಬೇಕು ಅಂದರೆ ನನ್ನ ದೇವರು ಬಂದು ಕೂತ್ಕೊಳ್ಬೇಕು. ಹಲ್ಲೆಲೂಯಾ. ಎಷ್ಟೋ ಹುಡುಗ ಹೇಳ್ತಾನೆ, ಹುಡುಗಿನ ನೋಡಿ, ಈ ಆರ್ಟಲ್ಲಿ ಯಾರವರಪ್ಪ ಅಂದ್ರೆ ಸಾಕು, ಕಟ್ಕೊಳ್ಳೋಕೆ ಮುಂಚೆ ಅವನು ಹೇಳ್ತಾನೆ, ಇಲ್ಲಿ ನೀನಿದೆಯಾ ಅಂತಾನೆ. ಕಟ್ಕೊಂಡ ಮೇಲೆ ಅವಳು ಇರಲ್ಲ, ಅಲ್ಲಿ ಪಕ್ಕದ ಮನೆಯವಳು ಇರ್ತಾಳೆ. ಎಷ್ಟೋ ಜನ ಹೇಳ್ತಾರೆ, ಇಲ್ಲಿ ನಮ್ಮ ತಂದೆ ತಾನು ಇಟ್ಕೊಂಡಿದ್ದೀನಿ ಅಂತಾನೆ. ಆಸ್ತಿ ಕೊಡಲ್ಲ ಅಂದ ತಕ್ಷಣ ಆ ಚೇರ್ ಖಾಲಿ ಆಗೋಗ್ಬಿಡ್ತದೆ. ನೋಡಿದ್ರಾ? ಹುಡುಗಿನ ಲವ್ ಮಾಡೋವಾಗ ಏನೇನು ಹೇಳ್ತಾನೆ ಅವನು ಅಂತ ರಕ್ತದಲ್ಲೆಲ್ಲ ಬರ್ಕೊಂಬಂದಿರ್ತಾರೆ. ಮುಂಚೆ ರಕ್ತದಲ್ಲಿ ಪೇಪರಲ್ಲಿ ಬರೆಯೋರು, ಈಗ ಅಚ್ಚೆ ಹಾಕಿಸ್ಕೊಳ್ತಾರೆ. ಎದೆ ಮೇಲಂತೆ, ಕೈ ಮೇಲಂತೆ, ಬೆನ್ನ ಮೇಲಂತೆ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅಚ್ಚೆ ಸಮೇತ ಕಿತ್ತಾಕ್ಬಿಡ್ತಾರೆ ಅವರು. ಅದು ದೇವರು ಹೇಳ್ತಾನೆ, ನಾನು ಪ್ರೀತಿ ಮಾಡಿದ್ದೀನಲ್ಲ ಅದು ಶಾಶ್ವತವಾದ ಪ್ರೀತಿ. ನಿಮ್ಮನ್ನು ಪ್ರೀತಿ ಮಾಡಿ ನಾನು ಈ ಲೋಕಕ್ಕೆ ರಕ್ಷಕನಾಗಿ ಬಂದಿದ್ದೆ. ನೀನು ನನ್ನ ಮೇಲೆ ಪ್ರೀತಿ ಇಡೋದಾದರೆ ನಿನ್ನ ಪ್ರೀತಿನ ನಾನು ಭಂಗಪಡಿಸೋದೇ ಇಲ್ಲ, ನಿನ್ನ ಪ್ರೀತಿನ ನಾನು ಆಶಾಭಂಗ ಪಡಿಸೋದೇ ಇಲ್ಲ. ನನ್ನ ಪ್ರೀತಿ ಮಾಡಿ ಬಂದವ್ರನ್ನ ನಾನು ನಿರಾಶೆ ಮಾಡೋದೇ ಇಲ್ಲ. ಅವರ ಆಸೆಗಳನ್ನ ನಾನು ಪೂರೈಸ್ತೀನಿ, ಅವರ ಪ್ರಾರ್ಥನೆಗೆ ಉತ್ತರ ನಾನು ಕೊಡ್ತೇನೆ. ನನಗೋಸ್ಕರ ಒಬ್ಬನು ಜೀವಿಸೋದಾದರೆ ಅವನ ಕುಟುಂಬಕ್ಕೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ. ಎಷ್ಟು ಜನ ದೇವ್ರನ್ನ ಪ್ರೀತಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಂಗನ್ಬಿಟ್ಟು ತಂದೆ ತಾಯಿನ ದ್ವೇಷ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬೈಬಲ್ ಹೇಳ್ತದೆ, ನಿಮ್ಮ ತಂದೆ ತಾಯಿನ ಗೌರವಿಸಿ, ನಿಮ್ಮ ತಂದೆ ತಾಯಿನ ಸನ್ಮಾನಿಸ್ರಿ, ನಿಮ್ಮ ತಂದೆ ತಾಯಿನ ಸತ್ಕರಿಸ್ರಿ, ಆಗ ನಿಮಗೆ ಆಶೀರ್ವಾದ ಇಳಿದು ಬರ್ತದೆ. ಈಗ ಮದುವೆ ಆಗೋವಾಗ ಹುಡುಗಿ ಕೇಳ್ತಾಳೆ, ಅತ್ತೆ ಮಾವ ಇದ್ದಾರಾ? ಅತ್ತೆ ಮಾವ ಇದ್ರೆ ನಾನು ಬರಲ್ಲ ಅಂತಾಳೆ. ಅತ್ತೆ ಮಾವ ಇರಬೇಕಾ ಬೇಡವಾ? ನಾನು ಮುಗಿಸ್ತೀನಿ. ಅತ್ತೆ ಮಾವ ಇರಬೇಕಾ ಬೇಡವಾ? ಇದ್ದರೆ ಅದು ಸೌಭಾಗ್ಯ. ಯಾಕಂದರೆ ಹೊಸದಾಗಿ ಮದುವೆ ಆಗ ಹೆಣ್ಣು ಗಂಡಿಗೆ ದೊಡ್ಡವರು ಮನೇಲಿ ಬೈಯೋರು ಇರಬೇಕು, ಗದರ್ಸೋರು ಇರಬೇಕು, ಬುದ್ಧಿ ಹೇಳೋರು ಇರಬೇಕು, ಆಲೋಚನೆ ಕೊಡೋರು ಇರಬೇಕು. ಹಲ್ಲೆಲೂಯಾ. ಇದನ್ನೇ ಬೈಬಲ್ ಇಷ್ಟಪಡ್ತದೆ. ನೀವು ದೊಡ್ಡವರಿಗೆ ಗೌರವಿಸಿ ಸನ್ಮಾನ ಮಾಡುವಾಗ ದೇವರಿಗೆ ಮಾಡ್ದಂಗೆ. ಆದ ಕಾರಣ ಈ ಒಂದು ಆರಾಧನೆಯಲ್ಲಿ ನಮ್ಮನ್ನು ಒಪ್ಪಿಸ್ಕೊಡೋಣ, ದೇವರ ವಾಗ್ದಾನನ ಗಟ್ಟಿಯಾಗಿ ಇಟ್ಕೊಳ್ಳೋಣ. ನಮ್ಮ ಪ್ರೀತಿ ಯಾರಿಗೆ, ನಮ್ಮ ನಂಬಿಕೆ ಯಾರ ಮೇಲೆ, ನಮ್ಮ ವಿಶ್ವಾಸ ಯಾರ ಮೇಲೆ, ನಮ್ಮ ನಿರೀಕ್ಷೆ ಯಾರ ಮೇಲೆ, ನಮ್ಮ ಪ್ರಾರ್ಥನೆಗೆ ಉತ್ತರ ದೇವರು ಕೊಡ್ತಾ ಇದ್ದಾನೆ. ಅದನ್ನು ನಾವು ಗಮನಿಸಿ ನಮ್ಮನ್ನು ಒಪ್ಪಿಸ್ಕೊಡೋಣ. ನಿಮ್ಮ ನಂಬಿಕೆಗೆ ಆಧಾರವಾಗಿ ದೇವರು ಕಾರ್ಯ ಮಾಡಿ ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಈ ಆರಾಧನೆಗೆ ಬಂದಂಥ ಸಣ್ಣವರಿಂದ ದೊಡ್ಡವರ ತನಕ ಎಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್.